ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಸಭಾಪರ್ವದಲ್ಲಿ 13 ಅಧ್ಯಾಯಗಳ ಬಗ್ಗೆ ವಿಚಾರ ಮಾಡಿದ್ವಿ. ಇದರಲ್ಲಿ ಭೀಮ ಮತ್ತು ಜರಾಸಂಧನ ಮಧ್ಯದಲ್ಲಿ ಯುದ್ಧ ನಡೀತಾ ಇತ್ತು. ಆ ಯುದ್ಧವು ಈಗ ಪೂರ್ಣಗೊಳ್ಳುವ ಸಮಯ ಬಂದಿದೆ. ಜನ್ಮೇಜಯ ಜರಾಸಂಧನನ್ನು ಸಂಹರಿಸಲು ನಿಶ್ಚಯಿಸಿದ ಭೀಮಸೇನನು ಶ್ರೀಕೃಷ್ಣನಿಗೆ ಹೇಳಿದನು, ಶ್ರೀಕೃಷ್ಣ, ಈ ಮೂಢನು ಇಷ್ಟು ಬಳಲಿದ್ದರೂ ಇನ್ನೂ ಸಾಕಷ್ಟು ಪರಾಕ್ರಮವುಳ್ಳವನಾಗಿ ಸಮರಯೋಗ್ಯವಾದ ಉಡುಪನ್ನು ಧರಿಸಿ ನನ್ನ ಎದುರಿನಲ್ಲಿಯೇ ನಿಂತಿರುವನು. ಆದುದರಿಂದ ಇವನನ್ನು ನಾನೆಂದಿಗೂ ಕ್ಷಮಿಸಲಾರೆನು. ವೃಕೋದರನು ಹೀಗೆ ಹೇಳಲಾಗಿ ಪುರುಷ ವ್ಯಾಘ್ರನಾದ ಶ್ರೀಕೃಷ್ಣನು ಜರಾಸಂಧನನ್ನು ಸಾಧ್ಯವಾದಷ್ಟು ಬೇಗ ವಧೆ ಮಾಡಿಸಬೇಕೆಂಬ ಇಚ್ಛೆಯಿಂದ ಭೀಮಸೇನನನ್ನು ಅವಸರಪಡಿಸುತ್ತಾ ಹೇಳಿದನು, ಭೀಮಸೇನ, ನೀನು ಜರಾಸಂಧನನ್ನು ಕೊಲ್ಲಲು ಇಚ್ಛಿಸುವೆಯಾದರೆ ದೈವದತ್ತವಾದ ಉತ್ಕೃಷ್ಟವಾದ ನಿನ್ನ ಬಲವನ್ನು, ನಿಮ್ಮ ತಂದೆಯಾದ ವಾಯುದೇವನಿಂದ ಅನುಗ್ರಹಿತವಾಗಿರೋ ಬಲವನ್ನು ಸಂಕಲನ ಮಾಡಿ ಜರಾಸಂಧನ ಮೇಲೆ ಪ್ರಯೋಗಿಸಿ ನಿನ್ನ ಬಲವೆಷ್ಟೆಂಬುದನ್ನು ನಮಗೆ ತೋರಿಸು. ಭೀಮನಿಗೆ ಸ್ವಲ್ಪ ರೋಷ ಮಾಡಿಬಿಟ್ರೆ ಸಾಕು, ಮತ್ತೆ ಮದ್ದಾನೆ ಥರ ನುಗ್ಗಿಬಿಡ್ತಾನೆ. ಶ್ರೀಕೃಷ್ಣನಿಗೂ ಭೀಮನ ಮಧ್ಯೆ ಸಿಕ್ಕಾಪಟ್ಟೆ ಕಾಮಿಡಿ ನಡೀತಾ ಇರುತ್ತೆ ಮಹಾಭಾರತದಲ್ಲಿ. ಶ್ರೀಕೃಷ್ಣನ ಮಾತನ್ನು ಕೇಳಿದೊಡನೆ ಭೀಮಸೇನನ ಬಲವು ಇಮ್ಮಡಿಯಾಯಿತು. ಎದುರಾಗಿ ನಿಂತಿದ್ದ ಜರಾಸಂಧನನ್ನು ಹಿಡಿದು 100 ಬಾರಿ ಗರಗರನೆ ತಿರುಗಿಸಿ ಬಹಳ ರಭಸದಿಂದ ತನ್ನ 2 ಮಂಡಿಗಳ ಮೇಲೆ ಅವನ ವೃಷ್ಠಭಾಗವನ್ನು ಅಪ್ಪಳಿಸಿ 2 ಕಾಲುಗಳನ್ನು ಹಿಡಿದು ಅವನ ಮಹಾಕಾಯವನ್ನು 2 ಭಾಗಗಳಾಗಿ ಸೀಳಿ ಸಂಹರಿಸಿದನು. ಜರಾಸಂಧನ ಸಂಹಾರ ಕಾಲದಲ್ಲಿ ಭೀಮನು ಮಾಡಿದ ವಿಜಯನಾದವು ಪ್ರಾಣ ಬಿಡುವಾಗ ಜರಾಸಂಧನು ಮಾಡಿದ ಮಹತ್ತಾದ ಆರ್ತನಾದದೊಡನೆ ಸೇರಿ ಘೋರ ಶಬ್ದ ಉಂಟಾಗಿ ಸಕಲ ಚರಾಚರ ಪ್ರಾಣಿಗಳ ಹೃದಯಗಳಲ್ಲಿಯೂ ಕಂಪನವನ್ನುಂಟು ಮಾಡಿತು. ಮಗಧ ರಾಜ್ಯದ ಪ್ರಜೆಗಳು ಆ ಮಹಾರವವನ್ನು ಕೇಳಿ ಮೂಕರಾದರು. ಭೀತರಾದ ಅನೇಕ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಪಾತವಾಯಿತು ಆ ಸೌಂಡಿಗೆ. ಹಿಮವಂತನೇನಾದರೂ ಕುಸಿದು ಬೀಳುತ್ತಿರುವನೋ ಅಥವಾ ಭೂಮಿಯೇ ಹೊಡೆದು ಹೋಗುತ್ತಿರುವುದೋ ಎಂಬ ಭ್ರಾಂತಿಯು ಮಗಧ ರಾಜ್ಯದ ಪ್ರಜೆಗಳಿಗುಂಟಾಯಿತು. ಕೃಷ್ಣಾರ್ಜುನ ಭೀಮರು ಅರಮನೆಯ ದ್ವಾರದ ಬಳಿಯಲ್ಲಿ ಪ್ರಾಣರಹಿತನಾಗಿದ್ದರೂ ಮಲಗಿದ್ದವನಂತೆ ಕಾಣುತ್ತಿದ್ದ ಜರಾಸಂಧನನ್ನು ಬಿಟ್ಟು ರಾಜದ್ವಾರದಿಂದ ಹೊರಕ್ಕೆ ಬಂದರು. ಸಮೀಪದಲ್ಲಿಯೇ ನಿಂತಿದ್ದ ಜರಾಸಂಧನ ರಥವನ್ನು ಸಜ್ಜುಗೊಳಿಸುವಂತೆ ಶ್ರೀಕೃಷ್ಣನು ಆಜ್ಞಾಪಿಸಿ ಭೀಮಾರ್ಜುನರೊಡನೆ ರಥವನ್ನೇರಿ ಕಾರಾಗೃಹದ ಬಳಿಗೆ ಹೋಗಿ ಅಲ್ಲಿ ಬಂದಿಳಿದಾಗಿದ್ದ ರಾಜರೆಲ್ಲರನ್ನೂ ವಿಮೋಚನೆಗೊಳಿಸಿದನು. ಮಹಾವಿಪತ್ತಿನಿಂದ ವಿಮುಕ್ತಿ ಹೊಂದಿದ ರಾಜರು ಅತ್ಯಧಿಕ ಸಂತೋಷದಿಂದ ತಾವು ಧರಿಸಿದ್ದ ಅಮೋಘವಾದ ರತ್ನಹಾರ ಕನಕಾಂಗದ ಕೇಯೂರಗಳನ್ನೇ ಶ್ರೀಕೃಷ್ಣನಿಗೆ ಕಾಣಿಕೆಯಾಗಿ ಸಮರ್ಪಿಸಿದರು. 1 ನಿಮಿಷ ಹುಡುಗರೆಲ್ಲೋದ್ರು ನೋಡಿ ಸ್ವಲ್ಪ. ಶ್ರೀಕೃಷ್ಣನು ಅಜೇಯನಾದ ತನ್ನ ಶತ್ರುವನ್ನು ಗೆದ್ದಿದರೂ ಅಕ್ಷತನಾಗಿದ್ದನು. ಅವನ ಶರೀರಕ್ಕೆ 1 ಪೆಟ್ಟೂ ಬಿದ್ದಿರಲಿಲ್ಲ. ಶಸ್ತ್ರಸಂಪನ್ನನಾಗಿದ್ದ ಇಂತಹ ಮಹಾನುಭಾವನು ತನ್ನಿಂದ ವಿಮುಕ್ತರಾದ ರಾಜ ಮಹಾರಾಜರಿಂದ ಕೂಡಿದವನಾಗಿ ಗಿರಿವ್ರಜದಿಂದ ಹೊರಕ್ಕೆ ಬಂದನು. ಸೋದರ್ಯವಾನ್ ಎಂಬ ಹೆಸರಿನ ಜರಾಸಂಧನ ಆ ಮಹಾರಥದಲ್ಲಿ ಸೋದರರಾದ ಭೀಮಾರ್ಜುನರಿಬ್ಬರೂ ಕುಳಿತರು. ಆ ಮಹಾರಥದಲ್ಲಿ 2 ಯೋಧರು ಕುಳಿತು
ಯುದ್ಧ ಮಾಡಬಹುದಾಗಿದ್ದಿತು. ಅದೇ ಮಹಾರಥದಲ್ಲಿಯೇ ಶ್ರೀಕೃಷ್ಣನು ಸಾರಥಿಯಾಗಿ ಕುಳಿತಿದ್ದನು. ಯುದ್ಧಗಳಲ್ಲಿ ಆಘಾತವನ್ನು ಎದುರಿಸುವುದು ಆ ರಥಕ್ಕೆ ಅಭ್ಯಾಸವಾಗಿದ್ದಿತು. ಆ ರಥದ ಮೇಲೆ ಕುಳಿತು ಯುದ್ಧ ಮಾಡುವವರು ಎಲ್ಲ ರಾಜರಿಂದಲೂ ದುರ್ಜಯರಾಗುತ್ತಿದ್ದರು. ಆ ರಥದ ಮೇಲೆ ಕುಳಿತು ಯುದ್ಧ ಮಾಡುವವರನ್ನು ಸೋಲಿಸುವ ಸಾಧ್ಯತೆಯೇ ಇರಲಿಲ್ಲ. ಶ್ರೀಕೃಷ್ಣನ ಸಾರಥ್ಯದಲ್ಲಿ ಇಬ್ಬರು ಮಹಾಯೋಧರನ್ನು ಭೀಮಾರ್ಜುನರನ್ನು ಹೊತ್ತಿದ್ದ ಶ್ರೇಷ್ಠವಾದ ಸರ್ವಧನುಷ್ಮಂತರಿಂದಲೂ ದುರ್ಜಯವಾಗಿದ್ದ ಆ ಮಹಾರಥವು ಬಹುವಾಗಿ ಕಂಗೊಳಿಸಿತು. ಹಿಂದಿನ ಕಾಲದಲ್ಲಿ ಅದೇ ರಥದ ಮೇಲೆಯೇ ಕುಳಿತು ಇಂದ್ರನು ಮತ್ತು ಮಹಾವಿಷ್ಣುವು ತಾರಕನೇ ಮೊದಲಾದ ಅಸುರರನ್ನು ಸಂಹಾರ ಮಾಡಿದ್ದರು. ಅಂತಹ ಸುಪ್ರಸಿದ್ಧವಾದ ಮಹಾರಥವನ್ನೇರಿ ಶ್ರೀಕೃಷ್ಣನು ಪರ್ವತಗಳೇ ಕೋಟೆಯಾಗಿದ್ದ ಜರಾಸಂಧನ ರಾಜಧಾನಿಯಿಂದ ಹೊರಕ್ಕೆ ಬಂದನು. ಆ ಮಹಾರಥದ ಪ್ರಭೆಯು ಕಾದ ಚಿನ್ನದ ಕಾಂತಿಯನ್ನು ಅನುಕರಿಸುತ್ತಿದ್ದಿತು. ರಥದ ಸುತ್ತಲೂ ಕಣಿಕಣಿ ಶಬ್ದ ಮಾಡುತ್ತಿದ್ದ ಪುಟ್ಟ ಘಂಟೆಗಳಿದ್ದವು. ಚಕ್ರಗಳ ಭ್ರಮಣೆಯ ಶಬ್ದವು ಗುಡುಗಿನ ಮಹಾರವವನ್ನು ಮೀರಿಸಿತ್ತು. ಅದರ ಮೇಲೆ ಹತ್ತಿ ಕುಳಿತ ಯುದ್ಧ ಮಾಡುವವನಿಗೆ ಪರಾಜಯವೆಂಬುವುದೇ ಇರಲಿಲ್ಲ. ಆ ರಥದ ಮೇಲೆಯೇ ಕುಳಿತು ಇಂದ್ರನು 99 ಮಂದಿ ಅಸುರರನ್ನು ಸಂಹರಿಸಿದನು. ಅಂತಹ ಅಮೋಘವಾದ ರಥವನ್ನು ಪಡೆದ ಕೃಷ್ಣಾರ್ಜುನ ಭೀಮರು ಅಮಿತಾನಂದವನ್ನು ಹೊಂದಿದರು. ರಥದ ಮೇಲೆ ಕುಳಿತು ಹೋಗುತ್ತಿದ್ದ ಆ ಮೂವರನ್ನು ಕಂಡು ಮಗಧ ದೇಶದ ಪ್ರಜೆಗಳು ಆಶ್ಚರ್ಯಚಕಿತರಾದರು. ದೇವಾಶ್ವಗಳಿಂದ ಕೂಡಿದ್ದ ಮತ್ತು ವಾಯುವಿನಂತೆ ವೇಗ ಬಿದ್ದ ಆ ಮಹಾರಥವು ಶ್ರೀಕೃಷ್ಣನ ಸಾರಥ್ಯದಿಂದ ಇನ್ನೂ ಮಿಗಿಲಾಗಿ ಕಂಗೊಳಿಸಿತು. ಅದರ ಮೇಲಿದ್ದ ಧ್ವಜ ಪತಾಕೆಯು ದೇವನಿರ್ಮಿತವಾಗಿದ್ದಿತು. ಅದು ರಥದ ಮೇಲೆ ಕಾಣುತ್ತಿದ್ದೀತೆ ಹೊರತು ರಥದಲ್ಲಿ ಆ ಪತಾಕೆಯನ್ನು ಎಲ್ಲಿ ನಿಯೋಜಿಸಿರುವೆರೆಂಬುದು ಕಾಣುತ್ತಿರಲಿಲ್ಲ. ಕಾಮನ ಬಿಲ್ಲಿನ ಕಾಂತಿಯನ್ನು ಹೊಂದಿದ್ದ ಆ ಪತಾಕೆಯನ್ನು 1 ಯೋಜನ ದಾಚೆಯಿಂದಲೂ ಕಾಣಬಹುದಾಗಿದ್ದಿತು. ಶ್ರೀಕೃಷ್ಣನು ಗಿರಿವಜ್ರದಿಂದ ಹೊರಕ್ಕೆ ಬರುವಾಗ ಗರುಡನನ್ನೊಮ್ಮೆ ಸ್ಮರಿಸಿದನು. ಸ್ವಾಮಿಯು ಸ್ಮರಿಸಿದೊಡನೆಯೇ ಗರುಡನು ಶ್ರೀಕೃಷ್ಣನ ಎದುರಿಗಾಗಿ ಬಂದು ನಿಂತನು. ಗ್ರಾಮ ನಗರಗಳಲ್ಲಿ ಸಕಲರಿಂದಲೂ ಪೂಜಿಸಲ್ಪಡುವ ದೊಡ್ಡದಾದ ಅಶ್ವತ್ಥ ವೃಕ್ಷದಂತೆ ಗರುಡನು ಆ ಸಮಯದಲ್ಲಿ ಪ್ರಕಾಶಿಸಿದನು. ಸರ್ವಭಕ್ಷಕನಾದ ಗರುಡನು ಜನಾರ್ದನ ಇಂಗಿತವನ್ನರಿತವನಾಗಿ ನಾನಾ ವಿಧವಾದ ಭಯಂಕರ ಪ್ರಾಣಿಗಳೊಡನೆ ರಥದ ಮೇಲ್ಭಾಗದಲ್ಲಿದ್ದ ಪತಾಕೆಯಲ್ಲಿ ಉಪವಿಷ್ಟನಾದನು. ಗರುಡನ ಪತಾಕೆಯಿಂದ ಕೂಡಿದ ಆ ರಥವು ಇನ್ನೂ ಹೆಚ್ಚು ಪ್ರಭೆಯಿಂದ ಕೂಡಿದುದಾಗಿ ಮಧ್ಯಾಹ್ನದ ಸೂರ್ಯನಂತೆಯೇ ಪ್ರಜ್ವಲಿಸಿತು. ಅದರ ಕಾಂತಿಯನ್ನು ಪ್ರಾಣಿಗಳು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ. ಜನಮೇಜಯ, ಆ ಪತಾಕೆಯು ವೈಚಿತ್ರ್ಯವನ್ನು ಏನೆಂದು ಹೇಳಲಿ? ಎತ್ತರದಲ್ಲಿದ್ದ ಆ ಪತಾಕೆಯು ಮಾರ್ಗದಲ್ಲಿ ಯಾವ ವೃಕ್ಷಕ್ಕೂ ಸಿಕ್ಕಿಕೊಳ್ಳುತ್ತಿರಲಿಲ್ಲ. ಅದನ್ನು ಯಾವ ಶಸ್ತ್ರಾಸ್ತ್ರಗಳಿಂದಲೂ ಭೇದಿಸಲು ಸಾಧ್ಯವಿರಲಿಲ್ಲ. ಮೇಲಾಗಿ ಆ ಪತಾಕೆಯು ಎದುರಾಳಿಗಳಿಗೆಲ್ಲರಿಗೂ ಸ್ಪಷ್ಟವಾಗಿ ಕಾಣುತ್ತಿದ್ದಿತು. ಮೇಘದಂತೆ ಧ್ವನಿ ಮಾಡುತ್ತಿದ್ದ ಆ ಮಹಾರಥದಲ್ಲಿ ಕುಳಿತು ಭೀಮಾರ್ಜುನರಿಂದೊಡಗೂಡಿದ ಪುರುಷ ವ್ಯಾಘ್ರನಾದ ಶ್ರೀಕೃಷ್ಣನು ನಗರದಿಂದ ಹೊರಕ್ಕೆ ಹೊರಟನು. ಆ ರಥವು ವಾಸವನಿಂದ ವಸು ಎಂಬ ರಾಜನಿಗೆ ಕೊಡಲ್ಪಟ್ಟಿದ್ದಿತು. ವಸುವಿನಿಂದ ಬೃಹದ್ರಥನಿಗೂ ಬೃಹದ್ರಥನಿಂದ ಜರಾಸಂಧನಿಗೂ ಅನುಕ್ರಮವಾಗಿ ಹಸ್ತಾಂತರವಾಯಿತು. ಅಂತಹ ದಿವ್ಯ ರಥದ ಮೇಲೆ ಕುಳಿತು ಮಹಾನುಭಾವನಾದ ಶ್ರೀಕೃಷ್ಣನು ಗಿರಿವಜ್ರದಿಂದ ಹೊರಗಡೆ ಬಂದು ಅಲ್ಲಿದ್ದ ಮೈದಾನದಲ್ಲಿ ಕ್ಷಣಕಾಲ ನಿಂತನು. ಗಿರಿವ್ರಜದ ನಾಗರಿಕರು ಬ್ರಾಹ್ಮಣ ಪುರಸ್ಸರರಾಗಿ ವಾಸುದೇವನನ್ನು ಆರಾಧಿಸಲು ಒಡನೆಯೇ ಬಂದರು. ಬಂಧ ವಿಮುಕ್ತರಾದ ರಾಜರು ಮಾಧವನನ್ನು ಯಥೋಚಿತವಾಗಿ ಪೂಜಿಸಿ ಸತ್ಕರಿಸಿ ಹೇಳಿದರು.
ಮಹಾಬಾಹುವೆ, ಧರ್ಮದ ಪರಿಪಾಲನಾರ್ಥವಾಗಿ ಭೀಮಾರ್ಜುನ ಬಲಸಹಿತನಾದ ದೇವಕೀನಂದನನಾದ ನೀನು ಹೀಗೆ ಮಾಡಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಇಂದು ನೀನು ಜರಾಸಂಧನೆಂಬ ಸರೋವರದ ದುಃಖವೆಂಬ ಕೆಸರಿನಲ್ಲಿ ಹುದುಗಿಕೊಂಡಿದ್ದ ರಾಜರನ್ನು ಬಿಡುಗಡೆ ಮಾಡಿರುತ್ತೀಯೇ. ಅಭೇದ್ಯವಾದ ಜರಾಸಂಧನ ದುರ್ಗದಲ್ಲಿ ನಾವು ಬಂಧಿತರಾಗಿ ಭವಿಷ್ಯವನ್ನು ತಿಳಿಯದೆ ಯಾತನೆ ಪಡುತ್ತಿದ್ದೆವು. ನಮ್ಮ ಸಂಯೋಗದಿಂದಾಗಿ ನೀನಿಂದು ನಮ್ಮನ್ನು ವಿವೇಚನೆ ಮಾಡಿ ಶಾಶ್ವತವಾದ ಕೀರ್ತಿಯನ್ನು ಗಳಿಸಿರುವೆ. ನೀನು ಮಾಡಿರುವ ಉಪಕಾರಕ್ಕಾಗಿ ನಾವೆಲ್ಲರೂ ನಿನ್ನನ್ನು ಮನಸಾರ ನಮಿಸುವೆವು. ನೀನು ಮಾಡಿರುವ ಮಹೋಪಕಾರಕ್ಕಾಗಿ ನಾವೇನು ಮಾಡಬೇಕೆಂಬುದನ್ನು ಆಜ್ಞಾಪಿಸು. ನೀನು ಮಾಡಲಿರುವ ಆಜ್ಞೆಯು ಎಷ್ಟೇ ಕಷ್ಟ ಸಾಧ್ಯವಾಗಿದ್ದರೂ ತಲೆಬಾಗಿ ನಿಂತಿರುವ ನಾವು ಆ ಕಾರ್ಯವನ್ನು ಸಾಧಿಸಿಕೊಡುತ್ತೇವೆ. ರಾಜರ ವಿನಯಪೂರ್ವಕವಾದ ನುಡಿಗಳನ್ನು ಕೇಳಿ ಋಷಿಕೇಶನು ಅವರೆಲ್ಲರನ್ನೂ ಸಂತೈಸುತ್ತಾ ಅವರಿಗೆ ಅಭಯವನ್ನೀಯುತ್ತಾ ಹೇಳಿದನು. ಧರ್ಮಾತ್ಮನಾದ ಯುಧಿಷ್ಠಿರನು ರಾಜಸೂಯ ಯಾಗ ಮಾಡಲು ನಿಶ್ಚಯಿಸಿರುತ್ತಾನೆ. ನೀವೆಲ್ಲರೂ ಅವನಿಗೆ ಸಂಪೂರ್ಣವಾದ ಬೆಂಬಲವನ್ನೀಯಬೇಕು. ಆ ಕಾರ್ಯವು ನನ್ನ ಕಾರ್ಯವೆಂದೇ ನೀವೆಲ್ಲರೂ ಭಾವಿಸಬೇಕು. ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಎಲ್ಲ ರಾಜರು ಸಂತೋಷದಿಂದ ತಥಾಸ್ತು ಎಂದು ಪ್ರತಿವಚನವನ್ನಿತ್ತು ಹೇರಳವಾದ ಕನಕಾಂಭರಣಗಳನ್ನು ವಜ್ರವೈಡೂರ್ಯಗಳನ್ನು ಕಾಣಿಕೆಯನ್ನಾಗಿ ಅರ್ಪಿಸಿದರು. ಶ್ರೀಕೃಷ್ಣನು ರಾಜರ ಮೇಲಿನ ಕರುಣೆಯಿಂದಲೂ ಅವರು ಮಾಡಿದ ಒತ್ತಾಯದಿಂದಲೂ ಅವನನ್ನು ಸ್ವೀಕರಿಸಬೇಕಾಯಿತು. ಅನಂತರದಲ್ಲಿ ಜರಾಸಂಧನ ಮಗನಾದ ಸಹದೇವನು ಬಂಧುಗಳು, ಮಿತ್ರರು, ಅಮಾತ್ಯರು, ಸೇನಾಪತಿಗಳು ಮತ್ತು ದೇಶದ ಉನ್ನತಾಧಿಕಾರಿಗಳು ಇವರೆಲ್ಲರೊಡನೆ ಶ್ರೀಕೃಷ್ಣನಲ್ಲಿಗೆ ಬಂದು ಮಾನವರೂಪಿಯಾದ ಪರಮಾತ್ಮನಿಗೆ ಅನರ್ಘವಾದ ವಸ್ತ್ರಾಭರಣಗಳನ್ನು ಶ್ರೇಷ್ಠವಾದ ರತ್ನಗಳನ್ನು ಅರ್ಪಿಸಿ ಸತ್ಕರಿಸಿದನು. ತನ್ನ ಮುಂದಿನ ಗತಿ ಏನಾಗುವುದೋ ಎಂದು ಭೀತನಾಗಿದ್ದ ಸಹದೇವನಿಗೆ ದಯಾಮಯನಾದ ಶ್ರೀಕೃಷ್ಣನು ಅಭಯಪ್ರದಾನ ಮಾಡಿ ಅವನಿತ್ತ ಸತ್ಕಾರವನ್ನು ಆದರದಿಂದ ಸ್ವೀಕರಿಸಿ ಸಹದೇವನನ್ನು ಮಗಧ ರಾಜ್ಯಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದನು. ಭೀಮಾರ್ಜುನರು ಸಹದೇವನನ್ನು ಬಹಳ ಕರುಣೆಯಿಂದ ಸಂತೈಸಿದರು. ಸಹದೇವನು ಅನೇಕ ಮಹಾರಾಜರು ಮತ್ತು ಶ್ರೀಕೃಷ್ಣ ಭೀಮಾರ್ಜುನರ ಸಮ್ಮುಖದಲ್ಲಿ ಮಗಧ ರಾಜ್ಯದ ಸಿಂಹಾಸನಕ್ಕೆ ಅಧಿಪತಿಯಾದನು. ಶ್ರೀಕೃಷ್ಣನ ಮೈತ್ರಿಯನ್ನು ಗಳಿಸಿ ಭೀಮಪಾರ್ಥರು ಸಹಾನುಭೂತಿಯನ್ನು ಪಡೆದು ಅಮಿತಾನಂದವನ್ನು ಹೊಂದಿ ಪರಿವಾರದೊಡನೆ ನಗರಿಗೆ ಹಿಂದಿರುಗಿದನು. ಶ್ರೀಕೃಷ್ಣನು ಭೀಮಪಾರ್ಥರಿಂದ ಸಮೇತನಾಗಿ ರಾಜರಿತ್ತಿದ್ದ ಹೇರಳವಾದ ರತ್ನಾಭರಣಗಳನ್ನು ತೆಗೆದುಕೊಂಡು ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದನು. ಇಂದ್ರಪ್ರಸ್ಥಕ್ಕೆ ಬಂದೊಡನೆಯೇ ಶ್ರೀಕೃಷ್ಣನು ಭೀಮಪಾರ್ಥರೊಡನೆ ಯುಧಿಷ್ಠಿರನಲ್ಲಿಗೆ ಹೋಗಿ ಅವನನ್ನು ನಮಿಸಿ ಆಶೀರ್ವಾದಗಳನ್ನು ಪಡೆದು ಅಮಿತೋತ್ಸಾಹದಿಂದ ಹೇಳಿದನು. ಯುಧಿಷ್ಠಿರ, ಸುಯೋಗದಿಂದಾಗಿ ಭೀಮನು ಜರಾಸಂಧನನ್ನು ಸಂಹರಿಸಿದನು. ಬಂಧಿತರಾಗಿದ್ದ ರಾಜರೆಲ್ಲರೂ ಬಿಡುಗಡೆ ಹೊಂದಿದರು. ಭೀಮಪಾರ್ಥರು ಒಂದು ಗಾಯವೂ ಇಲ್ಲದವರಾಗಿ ಕ್ಷೇಮದಿಂದ ಬಂದಿರುತ್ತಾರೆ. ಆ ಮಾತುಗಳನ್ನು ಕೇಳಿ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಬಹುವಾಗಿ ಕೊಂಡಾಡಿ ಪುರಸ್ಕರಿಸಿದನು. ಭೀಮಾರ್ಜುನರನ್ನು ಅಮಿತಾನಂದದಿಂದ ಆಲಿಂಗನ ಮಾಡಿಕೊಂಡನು. ಯುಧಿಷ್ಠಿರನು ತನ್ನ ಸಹೋದರರಿಂದಗೂಡಿ ತನ್ನನ್ನು ನೋಡಲು ಬಂದಿದ್ದ ರಾಜರನ್ನು ಕಂಡು ಅವರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿ ಸವಿ ಮಾತುಗಳನ್ನಾಡಿ ಅವರವರ ದೇಶಗಳಿಗೆ ಬೀಳ್ಕೊಟ್ಟನು. ಜನ್ಮೇಜಯ, ಈ ರೀತಿಯಲ್ಲಿ ಮಹಾಮಹಿಮನಾದ ನೀತಿ ವಿಶಾರದನಾದ ಜನಾರ್ದನನು ಪಾಂಡವರನ್ನು ನೆಪಮಾತ್ರಕ್ಕಿಟ್ಟುಕೊಂಡು ಜರಾಸಂಧನನ್ನು ಸಂಹರಿಸಿದನು. ವಾಸ್ತವವಾಗಿ ನಡೆಯೋದು ಹಿಂಗೆ, ಮಾಡೋದೆಲ್ಲ ಪರಮಾತ್ಮನೇ, ನಿಮಿತ್ತ ಮಾತ್ರವಾಗಿ ಇವರಷ್ಟೇ. ಶ್ರೀಕೃಷ್ಣನ ಮಹಿಮೆಯು ಅಪಾರವಾದದ್ದು. ಮಹಾರಾಜ, ದುಷ್ಟ ನಿಗ್ರಹವಾದ ನಂತರ ಶ್ರೀಕೃಷ್ಣನು ಯುಧಿಷ್ಠಿರನಿಂದಲೂ
ಪೃಥ ದ್ರೌಪದಿ ಸುಭದ್ರೆಯರಿಂದಲೂ ಭೀಮಾರ್ಜುನ ನಕುಲ ಸಹದೇವರಿಂದಲೂ ಮತ್ತು ದ್ಯೋಮರಿಂದಲೂ ಅನುಮತಿಯನ್ನು ಪಡೆದು ಯುಧಿಷ್ಠಿರನಿಂದ ಕೊಡಲ್ಪಟ್ಟ ವೇಗದಲ್ಲಿ ಮನೋವೇಗಕ್ಕೆ ಸದೃಶವಾದ ದೇವನಿರ್ಮಿತವಾದ ರಥದಲ್ಲಿ ಕುಳಿತು ದಿಗಂತಗಳನ್ನು ಶಬ್ದಾಯಮಾನವನ್ನಾಗಿ ಮಾಡುತ್ತಾ ದ್ವಾರವತಿಗೆ ಹೊರಟನು. ರಥದಲ್ಲಿ ಉಪವಿಷ್ಟನಾಗಿದ್ದ ಅಘಟಿತ ಘಟನಾ ಸಾಮರ್ಥ್ಯವುಳ್ಳ ಕೇಶವನನ್ನು ಪಾಂಡವರೈವರು ಪ್ರದಕ್ಷಿಣೆ ಮಾಡಿದರು. ಕ್ಷಣ ಮಾತ್ರದಲ್ಲಿ ರಥವು ಅಗೋಚರವಾಗಿ ದ್ವಾರವತಿಯನ್ನು ಸೇರಿತು. ಜರಾಸಂಧನ ವಧೆ, ಬಂಧಿತ ರಾಜರ ಬಿಡುಗಡೆ ಇವು ಪಾಂಡವರ ಕೀರ್ತಿಯನ್ನು ಹೆಚ್ಚಿಸಿದವು. ಜರಾಸಂಧನ ವಧೆಯಿಂದಾಗಿ ಅನೇಕ ರಾಜರು ತಮಗಿದ್ದ ಭೀತಿಯನ್ನು ತೊರೆದರು. ಪಾಂಡವರ ಕೀರ್ತಿಯು ಪ್ರಪಂಚದ ಎಲ್ಲೆಡೆಗಳಲ್ಲಿಯೂ ವ್ಯಾಪಿಸಿತು. ಪಾಂಡವರೈವರು ದ್ರೌಪದಿಯನ್ನು ಸಂತೋಷಪಡಿಸುತ್ತಾ ಕಾಲವನ್ನು ಸುಖವಾಗಿ ಕಳೆಯುತ್ತಿದ್ದರು. ಯುಧಿಷ್ಠಿರನ್ನು ಧರ್ಮಾರ್ಥ ಕಾಮಗಳ ಪ್ರಾಪ್ತಿಗೆ ಯೋಗ್ಯಗಳಾದ ವಿಹಿತವಾದ ಕಾರ್ಯಗಳನ್ನು ಮಾಡುತ್ತಾ ಪ್ರಜೆಗಳನ್ನು ಧರ್ಮದಿಂದ ಪಾಲನೆ ಮಾಡುತ್ತಿದ್ದನು. ಜರಾಸಂಧನ ವಧೆಯಿಂದಾಗಿ ಪ್ರಬಲನಾದ ಶತ್ರುವೊಬ್ಬನು ನಿವಾರಣೆ ಏನೋ ಆದಂತಾಯಿತು. ಆದರೆ ಅಷ್ಟು ಮಾತ್ರದಿಂದಲೇ ಯುಧಿಷ್ಠಿರನು ಏಕಚಕ್ರಾಧಿಪತಿ ಎನಿಸಿಕೊಳ್ಳುವ ಸಾಧ್ಯತೆ ಇರಲಿಲ್ಲ. ಪ್ರಪಂಚದ ಸಕಲ ರಾಜರನ್ನು ಆಶ್ರಿತರನ್ನಾಗಿ ಮಾಡಿಕೊಂಡು ಅವರೆಲ್ಲರಿಂದಲೂ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿದ ನಂತರವೇ ಅವನು ಚಕ್ರಾಧಿಪತಿ ಎನಿಸಿಕೊಳ್ಳುವನು. ಪಾರೀಕ್ಷಿತ ಅದ್ಭುತವಾದ ಗಾಂಡೀವ ಧನಸ್ಸನ್ನು, ಅಕ್ಷಯ ತೋನೀರಗಳನ್ನು, ದಿವ್ಯ ರಥವನ್ನು ಮತ್ತು ದಿವ್ಯ ಸಭಾಮಂದಿರವನ್ನು ಸಂಪಾದಿಸಿದ್ದ ಅರ್ಜುನನು ಒಮ್ಮೆ ಯುಧಿಷ್ಠಿರನೊಡನೆ ಹೇಳಿದನು, ಅಗ್ರಜ, ದಿವ್ಯ ಧನುಸ್ಸು, ದಿವ್ಯಾಯುಧಗಳು, ಪರಾಕ್ರಮ, ಮಿತ್ರರು, ರಾಜ್ಯಗಳು, ಕೀರ್ತಿ, ಸೈನ್ಯ ಇವೆಲ್ಲವೂ ಬಹು ಕಷ್ಟದಿಂದ ಲಭ್ಯವಾಗತಕ್ಕವುಗಳು. ಇಚ್ಛಾ ಮಾತ್ರದಿಂದಲೇ ಲಭ್ಯವಾಗತಕ್ಕವುಗಳಲ್ಲ. ಇವೆಲ್ಲವೂ ನಮಗಿಂದು ಲಭಿಸಿವೆ. ಇಷ್ಟು ಸೌಲಭ್ಯಗಳನ್ನಿಟ್ಟುಕೊಂಡಿರುವ ನಾವು ಮಾಡಬೇಕಾದ ಕರ್ತವ್ಯವು ಬಹಳವಾಗಿದೆ. ಧನಾರ್ಜನೆ ಮಾಡಿ ಬೊಕ್ಕಸವನ್ನು ತುಂಬಬೇಕು. ಪ್ರಪಂಚದಲ್ಲಿರುವ ರಾಜರೆಲ್ಲರನ್ನೂ ಆಶ್ರಿತರನ್ನಾಗಿ ಮಾಡಿಕೊಂಡು ಅವರಿಂದ ಕಪ್ಪ ಕಾಣಿಕೆಗಳನ್ನು ತಂದು ಬೊಕ್ಕಸವನ್ನು ತುಂಬಬೇಕು. ಇದು ನಮ್ಮ ಇಂದಿನ ಕರ್ತವ್ಯವಾಗಿದೆ. ಇದಕ್ಕಾಗಿ ನಾನು ಶುಕ್ಲ ಪಕ್ಷದ ಶುಭತಿಥಿ, ಶುಭವಾರ, ಶುಭ ನಕ್ಷತ್ರ, ಶುಭಯೋಗ, ಶುಭಕರಣಗಳಿಂದ ಯುಕ್ತವಾದ ದಿನದಂದು ನಿಧಿಗಳಿಗೆ ಒಡೆಯನಾದ ಕುಬೇರನ ದಿಕ್ಕಿನ ಕಡೆಗೆ ಜೈತ್ರಯಾತ್ರೆ ಮಾಡಿ ಹೊರಡಬೇಕೆಂದಿರುತ್ತೇನೆ. ಯಾವತ್ತೇ ಆಗಲಿ ಏನಾದರೂ ಮುಹೂರ್ತಗಳು, ಮನೆ ಕಟ್ಟೋದಾಗಲಿ ಮಾಡಬೇಕಂದ್ರೆ ಶುಕ್ಲಪಕ್ಷ ಶುಭತಿಥಿ, ಶುಭವಾರ ಅಂದರೆ ಚಂದ್ರ ಬೆಳೀತಾ ಹೋಗ್ತಾ ಇರ್ತಾನಲ್ಲ, ಅದನ್ನು ಶುಕ್ಲ ಪಕ್ಷ ಅಂತಾರೆ. ಚಂದ್ರ ಕಡಿಮೆ ಆಗ್ತಾ ಹೋಗೋದನ್ನು ಕೃಷ್ಣ ಪಕ್ಷ ಅಂತಾರೆ. ನಾನು ಕರೀಂನಗರಲ್ಲಿದ್ದಾಗ ಇದೇ ಜುಲೈಯಲ್ಲಿ ಗುರುಪೂರ್ಣಿಮಾ ಆದಮೇಲೆ 1-2 ತಿಂಗಳು ಮುಹೂರ್ತಗಳೇ ಇರೋದಿಲ್ಲ. ಮನೆಗಳಿಗಾಗಲಿ ಮದುವೆಗಾಗಲಿ ಆಷಾಢದಲ್ಲಿ ಏನು ಮುಹೂರ್ತಗಳೇ ಇರೋದಿಲ್ಲ. ಆವಾಗ ಅಂಥ ಸಮಯದಲ್ಲಿ ನಾನು ಅಲ್ಲಿ ಗೋಶಾಲೆ ಆವಾಗ ಸ್ಟಾರ್ಟ್ ಮಾಡಬೇಕಂತ, ಇನ್ನೆಲ್ಲ ಈಗ ಮುಹೂರ್ತ ಇಲ್ಲ, ಅದು ಇದು ಅಂದ್ಬಿಟ್ರೆ ಅಯ್ಯೋ. ನಾನು ಮೊದಲೇ ನಾಸ್ತಿಕನಾಗಿ ಬೆಳೆದಿದ್ದೆ. ದೇವರು ದೆವ್ವ ಇಲ್ಲಾನೆ ಅಂತ ನಂಬಿರಲಿ. ಇನ್ನು ಮುಹೂರ್ತಗಳ ಬಗ್ಗೆ ನಾವು ನಂಬ್ತೀವ. ನಮಗೇನು ಇರಲಿಲ್ಲ. ನಾನೇನೋ ಗೋಶಾಲೆ ಕಟ್ಟಬೇಕಂತ ಸಂಕಲ್ಪ ಇತ್ತು. ಮತ್ತು ಅದು ಹಂಗೆ ವಾದ ವಿವಾದ ಮಾಡಿಕೊಂಡು ಮಾತಾ ಮಾಣಿಕೇಶ್ವರಮ್ಮವ್ರ ಹತ್ರ ಹೋಯ್ತು ಕಂಪ್ಲೇಂಟ್. ಮುಹೂರ್ತಗಳಿಲ್ಲ ಅಂದ್ರೆ ಈ ಸಮಯದಲ್ಲೇ ಗೋಶಾಲೆ ಸ್ಟಾರ್ಟ್ ಮಾಡಬೇಕಂತ ಇದ್ದಾನಂತೆ. ಏನು ಗುರುವನ್ನು ನಂಬ್ಕೊಂಡಿರೋರಿಗೆ ಯಾವ ಮುಹೂರ್ತಗಳು, ಯಾವ ಗ್ರಹಗಳು ಏನು ನಂಬಬೇಕಾಗಿಲ್ಲ. ಶುಕ್ಲ ಪಕ್ಷದಲ್ಲಿ ಚಂದ್ರನು ಬೆಳೀತಾ ಇರೋ ಪಕ್ಷದಲ್ಲಿ ಒಂದು ದಿವಸ ಒಳ್ಳೆಯ ದಿವಸ ನೋಡಿಕೊಂಡು ಪ್ರಾರಂಭ ಮಾಡಂತೇಳಿ. ಅದು ಯಾಕಾಗಲ್ಲ, ಹೆಂಗಾಗಲ್ಲ ನೋಡೋಣ. ಹಾಗೆ ಸ್ಟಾರ್ಟ್ ಮಾಡಿದೆ. ಸೂಪರ್ ಫಾಸ್ಟಾಗಿ 18 ತಿಂಗಳಲ್ಲಿ 70 ರೂಮ್ಗಳಿರೋ ಬಿಲ್ಡಿಂಗು, 1200 ಜನ ಕೂತ್ಕೊಳ್ಳೋ ಅಂಥ ಟಿನ್ ಶೆಡ್ಡು, 200 ಜನ ಕೂತ್ಕೊಳ್ಳೋ ಅಂಥದ್ದು ಭೋಜನ ಶಾಲೆ, 8 ಹಸುಗಳ ಗೋಶಾಲೆ, ಒಂದು 50-60 ಜನ ಧ್ಯಾನ ಮಾಡುವಷ್ಟು ಅಂತ ಒಂದು ಧ್ಯಾನ ಮಂದಿರ. ಇಷ್ಟು ಕೆಲಸಗಳಾಗೋಯಿತು 18 ತಿಂಗಳಲ್ಲಿ. ಮತ್ತು ಮುಹೂರ್ತಗಳು ನೋಡೇ ಮನೆ ಕಟ್ಟಬೇಕಾದ ಇದು ಹೆದರಿದ್ರೆ ಎಲ್ಲ ಹಂಗೆ ಆಗ್ತಾಯಿರ್ತಾರೆ. ಮನಸ್ಸು ತುಂಬ ಇಂಪಾರ್ಟೆಂಟು.
ಕಾನ್ಫಿಡೆಂಟಾಗಿಂದ ಮಾಡ್ಬಿಡುತ್ತೆ, ಆನೆ ನುಗ್ಗದಂಗೆ ನುಗ್ಗುತ್ತಾ ಇರಬೇಕು. ನಿನ್ನ ಪಕ್ಷದಲ್ಲಿ ಇಲ್ಲದೆ ಇರೋ ಕೂಡ ನಿನ್ನ ಪಕ್ಷಕ್ಕೆ ಬಂದುಬಿಡ್ತವೆ. ಮನಸ್ಸಿನಲ್ಲಿ ಹೆದರಿಬಿಟ್ರೆ ಆಗುತ್ತೋ ಇಲ್ವೋ, ತೊಂದರೆ ಆಗುತ್ತೆ ಇಲ್ಲೋ, ಪೂರ್ತಿ ಆಗುತ್ತೋ ಇಲ್ಲ ಅಂದರೆ ಹಂಗೆ ಆಗ್ಬಿಡ್ತಾರೆ. ಆದ್ದರಿಂದ ಈ ಮಹಾಭಾರತದಲ್ಲಿ ಕೂಡ ಅದೇ ನೋಡು, ಅರ್ಜುನ ಅಂತಾನೆ, ಶುಕ್ಲ ಪಕ್ಷ, ಶುಭ ತಿಥಿ, ಶುಭವಾರ, ಶುಭ ನಕ್ಷತ್ರ, ಶುಭಯೋಗ ನೋಡಿಕೊಂಡು ಯಾವುದೋ ಒಂದು ದಿನ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ. ತಮ್ಮನ ಮಾತುಗಳನ್ನು ಕೇಳಿ ಯುಧಿಷ್ಠಿರನು ಸ್ನೇಹಯುಕ್ತವಾದ ಮತ್ತು ಗಂಭೀರವಾದ ವಾಣಿಯಿಂದ ಉತ್ತರಿಸಿದನು. ಅರ್ಜುನ, ಶತ್ರುಗಳನ್ನು ದುಃಖದಲ್ಲಿ ಮುಳುಗಿಸುವ ಸಲುವಾಗಿಯೂ ಮಿತ್ರರಿಗೆ ಆನಂದವನ್ನುಂಟು ಮಾಡುವ ಸಲುವಾಗಿಯೂ ಶುಭ ದಿನದಲ್ಲಿ ಬ್ರಾಹ್ಮಣರಿಂದ ಸ್ವಸ್ತಿವಾಚನಗಳನ್ನು, ಆಶೀರ್ವಾದಗಳನ್ನು ಪಡೆದು ನಿನ್ನ ಇಚ್ಛೆಯಂತೆಯೇ ದಿಗ್ವಿಜಯಕ್ಕೆ ಹೋಗಿ ಬಾ. ನಿನಗೆ ವಿಜಯವು ನಿಶ್ಚಯವಾಗಿಯೂ ಸಿದ್ಧಿಸುವುದು. ನಿನ್ನ ಅಪೇಕ್ಷೆಗಳೆಲ್ಲವೂ ಕೈಗೂಡುವವು. ಯುಧಿಷ್ಠಿರನ ಅನುಮತಿಯನ್ನು ಪಡೆದ ನಂತರ ಅರ್ಜುನನು ತನ್ನ ಸುತ್ತಲೂ ನೆರೆದಿದ್ದ ಬಂಧು ಮಿತ್ರರ ಶುಭಾಶಂಸನೆಗಳನ್ನು ಸ್ವೀಕರಿಸಿದವನಾಗಿ ಅಗ್ನಿದತ್ತವಾದ ದಿವ್ಯರಥದಲ್ಲಿ ಕುಳಿತು ಉತ್ತರ ದಿಕ್ಕಿನ ದಿಗ್ವಿಜಯಕ್ಕೆ ಸೈನ್ಯ ಸಮೇತನಾಗಿ ಹೊರಟನು. ಅರ್ಜುನನನ್ನು ಹಿಂಬಾಲಿಸಿ ಭೀಮ, ನಕುಲ, ಸಹದೇವರು ಅಣ್ಣನಾದ ಯುಧಿಷ್ಠಿರನ ಅನುಮತಿಯನ್ನು ಪಡೆದು ಸೈನ್ಯ ಸಮೇತರಾಗಿ ಹೊರಟರು. ಹಿಂದೆಯೇ ಹೇಳಿದಂತೆ ಅರ್ಜುನನು ಉತ್ತರ ದಿಕ್ಕಿಗೂ, ಭೀಮನು ಪೂರ್ವ ದಿಕ್ಕಿಗೂ, ಸಹದೇವನು ದಕ್ಷಿಣ ದಿಕ್ಕಿಗೂ, ನಕುಲನು ಪಶ್ಚಿಮ ದಿಕ್ಕಿಗೂ ಹೊರಟು ಆಯಾ ದಿಕ್ಕುಗಳಲ್ಲಿದ್ದ ರಾಜರೆಲ್ಲರನ್ನೂ ಜಯಿಸಲು ನಿಶ್ಚಯಿಸಿದರು. ಅನುಜರು ದಿಗ್ವಿಜಯಕ್ಕೆ ಹೊರಟು ಹೋಗಿದ್ದ ಕಾಲದಲ್ಲಿ ಯುಧಿಷ್ಠಿರನು ಬಂಧು ಮಿತ್ರರ ಮಧ್ಯದಲ್ಲಿ ದಿವ್ಯಕಾಂತಿಯಿಂದ ಪ್ರಕಾಶಿಸುತ್ತಾ ಧರ್ಮದಿಂದ ರಾಜ್ಯಪಾಲನೆಯನ್ನು ಮಾಡುತ್ತಿದ್ದನು ಎಂದು ಹೇಳಿ ವೈಶಂಪಾಯನರು ಅಂದಿನ ಕಥೆಯನ್ನು ಮುಗಿಸಿದರು. ಜನ್ಮೇಜಯ ಮತ್ತೆ ಪ್ರಶ್ನೆ ಕೇಳ್ತಾನೆ, ವೈಶಂಪಾಯನರೇ, ನಮ್ಮ ತಾತಂದಿರು 4 ದಿಕ್ಕುಗಳನ್ನು ಹೇಗೆ ಜಯಿಸಿದರೆಂಬ ವಿಷಯವನ್ನು ವಿಶದವಾಗಿಯೇ ತಿಳಿಸಿರಿ. ಅವರ ಅಮೋಘವಾದ ಇತಿಹಾಸವನ್ನು ಕೇಳುತ್ತಿದ್ದಷ್ಟು ಮತ್ತೂ ವಿವರವಾಗಿ ಕೇಳಬೇಕೆಂಬ ಅಭಿಲಾಷೆಯುಂಟಾಗುತ್ತಿದೆ. ಅವರ ಇತಿಹಾಸವನ್ನು ಕೇಳುವುದರಲ್ಲಿ ನನಗೆ ತೃಪ್ತಿ ಎಂಬುದೇ ಇಲ್ಲ. ಹೀಗೆಂದು ಜನಮೇಜಯನು ಹೇಳಿದ ಮಾತಿಗೆ ವೈಶಂಪಾಯನರು ಉತ್ತರಿಸಿದರು. ಜನಮೇಜಯ, ಈ ಭರತಖಂಡವು ಏಕಕಾಲದಲ್ಲಿ ಕುಂತಿಪುತ್ರರಿಂದ ಜಯಿಸಲ್ಪಟ್ಟಿತ್ತು. ಅವರಲ್ಲಿ ಧನಂಜಯನ ದಿಗ್ವಿಜಯವನ್ನು ಮೊದಲು ಹೇಳುವೆನು, ಕೇಳು ಎಂದು ಹೇಳಿ ಪಾರ್ಥನ ದಿಗ್ವಿಜಯದ ಕಥೆಯನ್ನು ಮಹರ್ಷಿಗಳಿಗೆ ಪ್ರಾರಂಭಿಸಿದರು. ಧನಂಜಯನು ಮೊಟ್ಟಮೊದಲು ಕುಲಿಂದ ರಾಜ್ಯದ ರಾಜರನ್ನು ಸೋಲಿಸಿದನು. ಅನಂತರದಲ್ಲಿ ಆನರ್ತರನ್ನು, ಕಾಲಕೂಟರನ್ನು ಪರಾಜಯಗೊಳಿಸಿ ಸಸೈನ್ಯನಾಗಿ ಯುದ್ಧಕ್ಕೆ ಬಂದ ಸುಮಂಡಲನನ್ನು ಪರಾಜಯಗೊಳಿಸಿದನು. ಅಲ್ಲಿಂದ ಮುಂದೆ ಸುಮಂಡಲನ ಸಹಕಾರದಿಂದ ಶಾಕಲವೆಂಬ ದ್ವೀಪವನ್ನು ಪಡಿಸಿಕೊಂಡು ಪೃಥಿವೀಂದ್ಯನೆಂಬ ರಾಜನನ್ನು ಪರಾಜಯಗೊಳಿಸಿದನು. ಶಾಕಲ ದ್ವೀಪದಲ್ಲಿ ಅನೇಕ ರಾಜರಿದ್ದರು. ಅವರೆಲ್ಲರೂ ಪುನಃ ಸೈನ್ಯ ಸಮೇತರಾಗಿ ಬಂದು ಅರ್ಜುನನನ್ನು ಪ್ರತಿಭಟಿಸಿದರು. 2 ಪಂಗಡಗಳಿಗೂ ಬಹಳ ಭಯಂಕರವಾದ ಯುದ್ಧವು ನಡೆಯಿತು. ಆದರೆ ಎಲ್ಲ ರಾಜರು ಕಡೆಯಲ್ಲಿ ಅರ್ಜುನನಿಂದ ಪರಾಜಿತರಾದರು. ಸೋತು ಹೋದ ರಾಜರುಗಳಿಂದೊಡಗೂಡಿ ಮುಂದೆ ಅರ್ಜುನನು ಪ್ರಾಗ್ಜ್ಯೋತಿಷವೆಂಬ ರಾಜ್ಯಕ್ಕೆ ಮುತ್ತಿಗೆ ಹಾಕಿದನು. ಒಂದು ಸತಿ ರಾಜರು ಸೋಲಿಸ್ಬಿಟ್ಟ ಮೇಲೆ ಅವರು ಮತ್ತೆ ಸಂಧಿ ಆಗಿಬಿಡ್ತಾರೆ, ಈ ರಾಜ್ಯದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಹಂಗಿರುತ್ತೆ. ರಾಜನನ್ನು ಕೊಳ್ಳದಿರ ಅವನನ್ನು ಬದುಕಿಸಿಬಿಟ್ಟು, ನೋಡು ನೀನು ಜೀವಂತವಾಗಿ ಉಳಿಬೇಕಂದ್ರೆ ನಿಮ್ಮ ಸೈನ್ಯನ ನನಗೆ ಸಪೋರ್ಟ್ ಮಾಡಬೇಕು, ಹಂಗೆ ಮಾಡೋಂಗಿದ್ರೆ ನಿನ್ನನ್ನು ಸಾಮಂತ ರಾಜನನ್ನು ಮಾಡಿ ನಿನಗೆ ಯಾವುದೇ ತೊಂದರೆ ಇಲ್ಲಿದ್ರೆ ನೋಡ್ಕೊತೀನಿ ಅಂತ, ಇಲ್ಲ ಅಂದರೆ ಸಾಯಿಸೇ ಬಿಡ್ತಾಯಿದ್ರು. ಹಾಗೆ ಅರ್ಜುನ ಯಾರ್ಯಾರನ್ನು ಸೋಲಿಸ್ತಾ ಇದ್ನೋ ಮತ್ತು ಆ ಸೋತು ಹೋಗಿರೋ ರಾಜ್ಯ ಇವನ ಸೈನ್ಯ ಆಗ್ತಾ ಇರುತ್ತೆ. ಅಲ್ಲಿಯ ರಾಜನ ಹೆಸರು ಭಗದತ್ತ. ಅವನೊಡನೆ ನಡೆದ ಯುದ್ಧವು ಅತಿ ಭಯಂಕರವಾಗಿಯೇ ಇದ್ದಿತು. ಕಿರಾತರು, ಚೀನಿಯರು, ಚೈನಾ ದೇಶ, ಅರ್ಜುನನು ಚೀನಿಯರು ಮತ್ತು ತೀರ ಪ್ರದೇಶದಲ್ಲಿದ್ದ ಅನೇಕ ಯೋಧರು ಭಗದತ್ತನಿಗೆ ಬೆಂಬಲಿಗರಾಗಿದ್ದರು. ಭಗದತ್ತನಿಗೂ ಅರ್ಜುನನಿಗೂ 8 ದಿನಗಳ ಕಾಲ ಅವಿಚ್ಛಿನ್ನವಾದ ಸಮರವು ನಡೆಯಿತು.
ಸ್ವಲ್ಪವಾದರೂ ಬಳಲಿಕೆಯಿಲ್ಲದೆ ಧೈರ್ಯೋತ್ಸಾಹಗಳಿಂದಲೇ ಗಾಂಡೀವವನ್ನು ಹಿಡಿದು ನಿಂತಿದ್ದ ಅರ್ಜುನನನ್ನು ಶ್ಲಾಘಿಸಿ ಭಗದತ್ತನು ನಸುನಗುತ್ತಾ ಹೇಳಿದನು, ಪಾರ್ಥ, ಯುದ್ಧ ಕಳೆಯಲ್ಲಿ ವಿಶಾರದನಾದ ಮತ್ತು ಪಾಕಶಾಸನನಾದ ಇಂದ್ರನಿಗೆ ಮಗನಾದ ನಿನಗೆ ಈ ಅದ್ಭುತ ಪರಾಕ್ರಮವಿರುವುದು ಸಹಜವೇ ಆಗಿದೆ. ನಾನು ಕೂಡ ಇಂದ್ರನ ಮಿತ್ರನಾಗಿರುವುದು ಮಾತ್ರವಲ್ಲದೆ ಯುದ್ಧ ಪರಿಶ್ರಮದಲ್ಲಿಯೂ ಇಂದ್ರನಿಗಿಂತಲೂ ಕಡಿಮೆಯವನಲ್ಲ. ಆದರೆ ನಿನ್ನೆದುರಿನಲ್ಲಿ ನಾನು ನಿಲ್ಲಲಾರದವನಾಗಿದ್ದೇನೆ. ಆದುದರಿಂದ ನಾನೇನು ಮಾಡಬೇಕು? ನನ್ನಿಂದ ನೀನೇನನ್ನು ಅಭಿಲಾಷಿಸುವೆ? ತಿಳಿಸು. ನೀನೇನು ಹೇಳಿದರೂ ನಡೆಸಿಕೊಡಲು ಸಿದ್ಧನಾಗಿರುವೆನು. ಭಗದತ್ತ, ಕುರುವಂಶ ಪ್ರದೀಪನಾದ, ನೀತಿಶಾಸ್ತ್ರದಲ್ಲಿ ನಿಪುಣನಾದ, ಸತ್ಯನಿಷ್ಠನಾದ, ಯಜ್ಞನಿಷ್ಠನಾದ ಯುಧಿಷ್ಠಿರನನ್ನು ಚಕ್ರವರ್ತಿಯನ್ನಾಗಿ ಮಾಡಲು ನನಗೆ ಅಭಿಲಾಷೆ ಇದೆ. ಅವನಿಗೆ ನಿನ್ನಿಂದ ಕಪ್ಪವೂ ಕೊಡಲ್ಪಡಲಿ. ನೀನು ನನ್ನ ತಂದೆಯ ಮಿತ್ರನಾಗಿರುವೆ ಮತ್ತು ನನ್ನ ವಿಷಯದಲ್ಲಿ ಸುಪ್ರೀತನೂ ಆಗಿರುವೆ. ಆದುದರಿಂದ ನಾನು ನಿನಗೆ ಆಜ್ಞೆ ಮಾಡಲಾರೆನು. ನಿನ್ನ ಸಂತೋಷವಿದ್ದಷ್ಟು ಕಪ್ಪವನ್ನು ಕೊಡಬಹುದು ಮಹಾರಾಜ. ಟ್ಯಾಕ್ಸು. ಕುಂತಿಪುತ್ರ, ನಿನ್ನ ಮೇಲೆ ನನಗೆ ಎಷ್ಟು ವಿಶ್ವಾಸವಿದೆಯೋ ಮತ್ತು ಗೌರವವಿದೆಯೋ ಯುಧಿಷ್ಠಿರನ ಮೇಲೆಯೂ ಅಷ್ಟೇ ವಿಶ್ವಾಸ ಗೌರವಗಳಿವೆ. ನೀನು ಹೇಳಿದುದೆಲ್ಲವನ್ನೂ ನಡೆಸಿಕೊಡಲು ನಾನು ಸಿದ್ಧನಿದ್ದೇನೆ. ಬೇರೇನಾದರೂ ಇಚ್ಛೆ ಇದ್ದರೆ ನಿಸ್ಸಂಕೋಚವಾಗಿ ಹೇಳು, ಸಂತೋಷದಿಂದ ಮಾಡುವೆನು. ಭಗದತ್ತ ಮಹಾರಾಜ, ನೀನು ಹೀಗೆ ಹೇಳಿದ ಮಾತ್ರದಿಂದಲೇ ನನ್ನ ಆಶಯಗಳೆಲ್ಲವೂ ಪೂರ್ಣವಾಯಿತೆಂದೇ ಭಾವಿಸುವೆನು ಎಂದು ಅರ್ಜುನನು ಭಗದತ್ತನನ್ನು ಆಶ್ವಸಿಸಿ ಉತ್ತರ ದಿಕ್ಕನ್ನು ಹಿಡಿದು ಮುಂದೆ ಹೊರಟನು. ಅಂತರ್ಗಿರಿ, ಬಹಿರ್ಗಿರಿ, ಉಪಗಿರಿ ಪ್ರದೇಶಗಳನ್ನು ಗೆದ್ದು ಅಲ್ಲಿಯ ರಾಜ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ಅವರನ್ನು ಕೂಡಿಕೊಂಡು ಉಲೂಕದ ಒಡೆಯನಾದ ಬೃಹತ್ತನೆಂಬ ರಾಜನೊಡನೆ ಯುದ್ಧಕ್ಕೆ ಸನ್ನದ್ಧನಾದನು. ರಣಭೇರಿಯ ಧ್ವನಿಯು ಭೂಮಿಯನ್ನೇ ನಡುಗಿಸಿತು. ರಥ ಗಜಗಳ ಘೋರ ಧ್ವನಿಗಳು ಪಟ್ಟಣಿಗರ ಹೃದಯದಲ್ಲಿ ಕಂಪನವನ್ನುಂಟು ಮಾಡುವುದಾಗಿದ್ದಿತು. ಅರ್ಜುನನು ತನ್ನ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವನೆಂದು ತಿಳಿದೊಡನೆಯೇ ಬೃಹಂತನು ಚತುರಂಗ ಬಲ ಸಮೇತನಾಗಿ ಬಂದು ಅರ್ಜುನನು ಬಿಡುತ್ತಿದ್ದ ಬಾಣವೇಗವನ್ನು ಎದುರಿಸಿ ನಿಂತನು. ಅರ್ಜುನ ಬೃಹಂತರ ಯುದ್ಧವು ಬಹುಭಯಂಕರವಾಗಿದ್ದಿತು. ಕಡೆಗೆ ಅರ್ಜುನನು ಬಿಡುತ್ತಿದ್ದ ತೀಕ್ಷ್ಣವಾದ ಬಾಣಗಳ ಆಘಾತವನ್ನು ಸಹಿಸಲು ಬೃಹಂತನಿಗೆ ಸಾಧ್ಯವಾಗದೆ ಹೋಯಿತು. ಪರ್ವತರಾಜನಾದ ಬೃಹಂತನು ತನ್ನಿಂದ ಅರ್ಜುನನನ್ನು ಸೋಲಿಸುವ ಸಾಧ್ಯತೆ ಇಲ್ಲವೆಂದು ನಿರ್ಧರಿಸಿ ಯುದ್ಧದಿಂದ ವಿಮುಖನಾಗಿ ಹೇರಳವಾಗಿ ಕಪ್ಪ ಕಾಣಿಕೆಗಳನ್ನು ತಂದು ಅರ್ಜುನನಿಗೆ ಅರ್ಪಿಸಿದನು. ಅರ್ಜುನನು ಬೃಹಂತನ ರಾಜ್ಯವನ್ನು ಗೆದ್ದರೂ ರಾಜ್ಯವನ್ನು ಅವನಿಂದ ಕಿತ್ತುಕೊಳ್ಳದೆ ಅವನೊಡನೆ ಮೈತ್ರಿಯನ್ನೇ ಬೆಳೆಸಿ ಅವನನ್ನೂ ಜೊತೆಯಲ್ಲಿ ಕರೆದುಕೊಂಡು ಸೇನಾಬಿಂದುವೆಂಬ ಮತ್ತೊಬ್ಬ ರಾಜನ ಮೇಲೆ ದಾಳಿ ಮಾಡಿ ಅವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದನು. ಅನಂತರದಲ್ಲಿ ಅರ್ಜುನನು ಧರ್ಮರಾಜನ ಅಪ್ಪಣೆಯಂತೆ ಮೋದಾಪುರ, ವಾಮದೇವ, ಸುಧಾಮಾನ, ಸುಸಂಕುಲ, ಉತ್ತರ ಉಲೂಕ ಈ ರಾಜ್ಯಗಳನ್ನು ಗೆದ್ದನು. ಆ 5 ರಾಜ್ಯಗಳನ್ನು ಅರ್ಜುನನ ಸೈನಿಕರು ಹೋಗಿ ಗೆದ್ದು ಬಂದರೆ ಹೊರತು ಅಲ್ಲಿಗೆ ಅರ್ಜುನನು ಹೋಗಲಿಲ್ಲ. ಎಲ್ಲ ಜಾಗಕ್ಕೂ ಮೇನ್ ಕಮಾಂಡರ್ ಹೋಗಬೇಕಾಗಿಲ್ಲ. ಸೇನಾಬಿಂದುವಿನ ರಾಜಧಾನಿಯಾದ ದೇವಪ್ರಸ್ಥದಲ್ಲಿಯೇ ತಾನು ಇದ್ದುಕೊಂಡು ಆ 5 ರಾಜ್ಯಗಳನ್ನು ಗೆದ್ದನು. ಗೆದ್ದ ರಾಜರೆಲ್ಲರನ್ನು ಕೂಡಿಕೊಂಡು ಮುಂದೆ ಅರ್ಜುನನು ಪುರುವಂಶದರಸನಾದ ವಿಶ್ವಗಶ್ವನ ಮೇಲೆ ಯುದ್ಧಕ್ಕೆ ಹೊರಟನು. ಅವ್ರದ್ದೇ ವಂಶ ಪುರುವಂಶ ಅಂದರೆ. ಪರ್ವತ ಪ್ರದೇಶದ ವೀರ ಯೋಧರನ್ನು ಧ್ವಂಸ ಮಾಡಿ ವಿಶ್ವಗಶ್ವನನ್ನು ಸೋಲಿಸಿ ಅವನ ರಾಜ್ಯವನ್ನು ಗೆದ್ದು ಪರ್ವತ ಪ್ರದೇಶದಲ್ಲಿದ್ದ ಉತ್ಸವ ಸಂಕೇತರೆಂಬ 7 ಜಾತಿಗಳ ನಾಯಕರನ್ನು ಸೋಲಿಸಿ ಅವರೆಲ್ಲರನ್ನೂ ತನ್ನ ಆಶ್ರಿತರನ್ನಾಗಿ ಮಾಡಿಕೊಂಡನು. ಕ್ಷತ್ರಿಯ ವಂಶ ಪ್ರದೀಪನಾದ ಅರ್ಜುನನು ಮುಂದೆ ಕಾಶ್ಮೀರದಲ್ಲಿದ್ದ ಕ್ಷತ್ರಿಯ ರಾಜನನ್ನು ಪರಾಜಯಗೊಳಿಸಿ, ಆ ಕಾಶ್ಮೀರ ಮಹಾಭಾರತದಲ್ಲಿದೆ. ನಮ್ಮದು ಅಂತ ಅವ್ರು ಕಿರ್ಚಾಡ್ತಾರೆ. ಕಾಶ್ಮೀರದ ಸುತ್ತಲೂ ಇದ್ದ 10 ಮಂದಿ ಪಾಳೆಯಗಾರರನ್ನು ಮತ್ತು ಲೋಹಿತರನ್ನು ಸೋಲಿಸಿ ತನ್ನ ಆಶ್ರಿತರನ್ನಾಗಿ ಮಾಡಿಕೊಂಡನು.
ಅರ್ಜುನನು ಎಲ್ಲ ರಾಜರ ಮೇಲೆಯೂ ಯುದ್ಧ ಮಾಡಿ ಅವರೆಲ್ಲರೂ ಪರಾಜಯಗೊಳಿಸುತ್ತಿರುವ ವಿಷಯವನ್ನು ತಿಳಿದು ಕುಪಿತರಾದ ತ್ರಿಗರ್ತರು, ದಾರ್ವರು, ಕೋಕನದುರು ಮತ್ತು ಇನ್ನೂ ಅನೇಕ ಕ್ಷತ್ರಿಯ ರಾಜರು ಒಟ್ಟಾಗಿ ಸೇರಿ ಸೈನ್ಯ ಸಮೇತರಾಗಿ ಬಂದು ಅರ್ಜುನನನ್ನು ಎದುರಿಸಿದರು. ಪಾರ್ಥನು ಅವರೆಲ್ಲರನ್ನೂ ಒಂದೆರಡು ದಿನಗಳಲ್ಲಿಯೇ ಪರಾಜಿತರನ್ನಾಗಿ ಮಾಡಿ ಸುಂದರವಾದ ಅಭಿಸಾರಿ ಎಂಬ ಪಟ್ಟಣವನ್ನು ತನ್ನ ವಶಪಡಿಸಿಕೊಂಡನು. ಉರಗ ರಾಜ್ಯಾಧಿಪತಿಯಾದ ರೋಚಮಾನನನ್ನು ಪರಾಜಯಗೊಳಿಸಿ ಮುಂದೆ ಚಿತ್ರಾಯುಧನಿಂದ ಸುರಕ್ಷಿತವಾಗಿದ್ದ ಸಿಂಹಪುರವನ್ನು ಸ್ವಾಧೀನಪಡಿಸಿಕೊಂಡನು. ಅಲ್ಲಿಂದ ಮುಂದೆ ಸುಕ್ಮ ಮತ್ತು ಚೋಳಗಳೆಂಬ ಪ್ರದೇಶಗಳಿಗೆ ಸೈನ್ಯ ಸಮೇತನಾಗಿ ಹೋಗಿ ಆ ದೇಶಗಳನ್ನು ಗೆದ್ದನು. ಬಳಿಕ ಬಲಿಷ್ಠರಾಗಿದ್ದ ಬಾಹ್ಲಿಕರನ್ನು ಸೋಲಿಸಿ ತನ್ನ ಆಧೀನರನ್ನಾಗಿ ಮಾಡಿಕೊಂಡನು. ಅನಂತರದಲ್ಲಿ ಅರ್ಜುನನು ತನ್ನೊಡನೆ ಶಕ್ತಿಶಾಲಿಯಾದ ಸೈನ್ಯವನ್ನು ತೆಗೆದುಕೊಂಡು ದರದರನ್ನು ಕಾಂಬೋಡಿಯಾ ಈ ಕಡೆ, ಮೈನಮಾರು, ಬರ್ಮಾ ಈ ಕಡೆ ಕಾಂಬೋಜರನ್ನು ಗೆದ್ದನು. ಅನಂತರದಲ್ಲಿ ಈಶಾನ್ಯ ದಿಕ್ಕಿನ ಕೊನೆಗೆ ಹೋಗಿ ಅಲ್ಲಿದ್ದ ಕಾಡು ಜನರನ್ನು, ಮಣಿಪುರ, ಮೇಘಾಲಯ ಇವೆಲ್ಲ ಕಾಡು ಜನರನ್ನು ಗೆದ್ದು ಅಲ್ಲಿನ ಆಡಳಿತವನ್ನು ಸುವ್ಯವಸ್ಥೆಗೊಳಿಸಿದನು. ಅಲ್ಲಿಂದ ಮುಂದೆ ಅಲ್ಲಿಯೇ ಸಮೀಪದಲ್ಲಿದ್ದ ಲೋಹರೆಂಬ ಕಾಡು ಜನರನ್ನು, ಪರಮ ಕಾಂಬೋಜರನ್ನು ಮತ್ತು ಉತ್ತರ ಋಷಿಕರನ್ನು ಗೆದ್ದನು. ಅದರಲ್ಲಿ ಉತ್ತರ ಋಷಿಕರೊಡನೆ ನಡೆದ ಕದನವು ಹೆಚ್ಚು ಭಯಂಕರವಾಗಿದ್ದಿತು. ಇದು ಕೊರಿಯಾ ಅನಿಸುತ್ತೆ. ನಿಶ್ಚಯವಾಗಿಯೂ ಆ ಯುದ್ಧವನ್ನು ದೇವದಾನವರ ಯುದ್ಧಕ್ಕೆ ಹೋಲಿಸಬಹುದಾಗಿದ್ದಿತು. ಅರ್ಜುನನು ಸ್ವಭುಜ ಬಲ ಪರಾಕ್ರಮಗಳಿಂದ ಉತ್ತರ ಋಷಿಕರಾಜನನ್ನು ಸೋಲಿಸಿ ಅವನಿಂದ ಗಿಳಿಗಳ ಉತ್ತರ ಪ್ರದೇಶದಂತೆ ಥಳಥಳಿಸುತ್ತಿದ್ದ 8 ಕುದುರೆಗಳನ್ನು, ನವಿಲಿನ ಬಣ್ಣದಿಂದ ಕೂಡಿದ್ದ ಹಲವು ಕುದುರೆಗಳನ್ನು ಕಾಣಿಕೆಯನ್ನಾಗಿ ಸ್ವೀಕರಿಸಿದನು. ಆ ಪ್ರದೇಶದಲ್ಲಿ ಮಾತ್ರವೇ ಸಿಕ್ಕುವ ಕುದುರೆಗಳು ಶೀಘ್ರಗಾಮಿಗಳೂ ಆಗಿದ್ದವು. ಈ ರೀತಿಯಲ್ಲಿ ಅರ್ಜುನನು ಹಿಮಾಲಯದ ಮತ್ತು ನಿಷ್ಕಟ ಪರ್ವತದ ತಪ್ಪಲಿನಲ್ಲಿದ್ದ ಸಕಲ ರಾಜರನ್ನು ಗೆದ್ದು ಮುಂದೆ ಶ್ವೇತ ಪರ್ವತಕ್ಕೆ ಹೋಗಿ ಅಲ್ಲಿ ತನ್ನ ತಾತ್ಕಾಲಿಕವಾದ ಬಿಡಾರವನ್ನು ಮಾಡಿದನು. ಮಹಾರಾಜ ಅರ್ಜುನನು ಶ್ವೇತ ಪರ್ವತದಿಂದ ಹೊರಟು ಕಿಂಪುರುಷರ ದೇಶಕ್ಕೆ ಮುತ್ತಿಗೆ ಹಾಕಿ ಆ ದೇಶದ ಅಧಿಪತಿಯಾದ ದ್ರುಮಪುತ್ರನೆಂಬ ರಾಜನೊಡನೆ ಹೋರಾಡಿ ಅನೇಕ ಕ್ಷತ್ರಿಯನ್ನು ಧ್ವಂಸ ಮಾಡಿ ಆ ರಾಜನನ್ನು ಸೋಲಿಸಿ ಕಿಂಪುರುಷ ದೇಶವನ್ನು ಸ್ವಾಧೀನ ಮಾಡಿಕೊಂಡನು. ಅನಂತರದಲ್ಲಿ ಏಕಾಗ್ರ ಚಿತ್ತನಾದ ಅರ್ಜುನನು ಗುಹ್ಯಕರಿಂದ ರಕ್ಷಿತವಾಗಿದ್ದ ಹಾಟಕವೆಂಬ ದೇಶಕ್ಕೆ ಹೋಗಿ ಅಲ್ಲಿಯ ರಾಜನನ್ನು ಸಾಮೋಪಾಯದಿಂದಲೇ ಗೆದ್ದನು. ಆ ಸ್ಥಳದಲ್ಲಿಯೇ ಪಾರ್ಥನು ದಿವ್ಯವಾದ ಮತ್ತು ಪವಿತ್ರತಮವಾದ ಮಾನಸ ಸರೋವರವನ್ನು ಮಾನಸ ಸರೋವರವನ್ನು ಋಷಿಗಳಿಂದ ಸಂಸೇವ್ಯಮಾನವಾದ ಇನ್ನೂ ಅನೇಕ ಸರೋವರಗಳನ್ನು ಸಂದರ್ಶಿಸಿದನು. ಆ ಪ್ರದೇಶವು ಹಾಟಕ ದೇಶದ ಸಮೀಪದಲ್ಲಿದ್ದು ಗಂಧರ್ವರಿಂದ ರಕ್ಷಿತವಾಗಿದ್ದಿತು. ಅರ್ಜುನನು ಆ ದೇಶವನ್ನು ಗೆದ್ದು ಆ ರಾಜ್ಯದ ಅಧಿಪತಿಯಿಂದ ತಿತ್ತಿರಿ, ಕಲ್ಮಾಶ, ಮಂಡೂಕಳೆಂಬ ಉತ್ತಮ ಜಾತಿಯ ಕುದುರೆಗಳನ್ನು ಕಾಣಿಕೆಯ ರೂಪದಲ್ಲಿ ಪಡೆದನು. ಕಟ್ಟ ಕಡೆಗೆ ಅರ್ಜುನನು ಉತ್ತರ ಕುರು ವರ್ಷ ದೇಶದ ಬಳಿಗೆ ಬಂದು ಈ ಕಡೆ ಆಫ್ಘಾನಿಸ್ತಾನ್ ಕಡೆ ಅದನ್ನು ಜಯಿಸಲು ನಿಶ್ಚಯಿಸಿದನು. ಆ ದೇಶದ ಎಲ್ಲೆಯಲ್ಲಿದ್ದ ಮಹಾಕಾಯರಾದ ಮಹಾಬಲಶಾಲಿಗಳಾದ ಗಡಿಯ ಸೇವಕರು ಅರ್ಜುನನ ಸಮೀಪಕ್ಕೆ ಬಂದು ನಗುನಗುತ್ತಲೇ ಹೇಳಿದರು, ಪಾರ್ಥ, ಈ ಉತ್ತರ ಕುರುವರ್ಷವನ್ನು ಗೆಲ್ಲಲು ನಿನಗೆ ಸಾಧ್ಯವಿಲ್ಲ. ನೀನು ಮಂಗಳವನ್ನೇ ಆಶಿಸುವೆಯಾದರೆ ಇದನ್ನು ಗೆಲ್ಲುವ ಹಂಬಲವನ್ನು ತೊರೆದು ಹಿಂದಿರುಗುವುದೇ ಶ್ರೇಯಸ್ಕರ. ನೀನೀಗ ಸ್ವಾಧೀನಪಡಿಸಿಕೊಂಡಿರುವ ದೇಶಗಳೇ ಸಾಕಷ್ಟಿವೆ, ಅವುಗಳಿಂದಲೇ ತೃಪ್ತನಾಗು. ಮಾನವನು ಈ ಪ್ರದೇಶದೊಳಗೆ ಕಾಲಿಟ್ಟನೆಂದರೆ ಖಂಡಿತವಾಗಿಯೂ ಒಡನೆಯೇ ವಿನಾಶ ಹೊಂದುವನು. ಆ ಆಫ್ಘಾನಿಸ್ತಾನ್ ನಿಜವಾಗಲೂ ಅಂಥದ್ದೇ ಪ್ರದೇಶ. ಬೆಟ್ಟಗಳ ಮಧ್ಯದಲ್ಲಿದೆ. ಅಲ್ಲಿ ಹೋಗಿ ಬ್ರಿಟಿಷರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ರಷ್ಯಾ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅಮೇರಿಕ ಅವ್ರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಲಾಸ್ಟಿಗೆ ಎಲ್ಲರೂ ನಮ್ಮ ಕೈಯಲ್ಲಿ ಆಗಲ್ಲಪ್ಪ ಇವ್ರನ್ನ
ಅಂದ್ಬಿಟ್ಟು ಬಿಟ್ಟೇ ಲಾಸ್ಟಿಗೆ. ಆವಾಗಲಿಂದನೂ ಅದು ಅಷ್ಟು ದುರ್ಜಯವಾಗಿ ಇರುತ್ತೆ. ನಾವು ನಿನ್ನ ವಿಷಯದಲ್ಲಿ ಸುಪ್ರೀತರಾಗಿದ್ದೇವೆ. ಮೇಲಾಗಿ ನೀನು ಈ ದೇಶವನ್ನು ಗೆಲ್ಲಬೇಕೆಂದು ಹೊರಟರೆ ನಿನ್ನ ಕಣ್ಣಿಗೆ ಯಾವುದೂ ಗೋಚರವಾಗುವುದೂ ಇಲ್ಲ. ಉತ್ತರ ಕುರುಗಳು ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಇಲ್ಲಿ ಹಿಂದೆ ಯಾವಾಗಲೂ ಯುದ್ಧವು ನಡೆದಿರುವುದಿಲ್ಲ, ಮುಂದೆಯೂ ನಡೆಯಲಾರದು. ಈ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವ ಒಂದು ವಿಷಯವನ್ನು ಬಿಟ್ಟು ಬೇರೇನಾದರೂ ಇದ್ದರೆ ತಿಳಿಸು, ನಾವದನ್ನು ಮಾಡಿಕೊಡುವೆವು. ಗಡಿಯ ರಕ್ಷಕರ ಮಾತುಗಳನ್ನು ಕೇಳಿ ಅರ್ಜುನನು ಮಂದಸ್ಮಿತನಾಗಿಯೇ ಉತ್ತರಿಸಿದನು. ಮೇಧಾವಿಯಾದ ಧರ್ಮಿಷ್ಠನಾದ ಯುಧಿಷ್ಠಿರನು ಚಕ್ರಾಧಿಪತಿಯಾಗಬೇಕೆಂಬುದೇ ನನ್ನ ಆಶಯ. ಮಾನವರಿಗೆ ಈ ನಿಮ್ಮ ರಾಜ್ಯದಲ್ಲಿ ಪ್ರವೇಶಕ್ಕೆ ಅವಕಾಶವಿಲ್ಲದಿದ್ದರೆ ನಾನು ಮುನ್ನುಗ್ಗಿ ಬರಲಾರೆನು. ಆದರೆ ಯುಧಿಷ್ಠಿರನನ್ನು ಚಕ್ರವರ್ತಿಯನ್ನಾಗಿ ಅಂಗೀಕರಿಸುವ ಸಂಕೇತಕ್ಕಾಗಿ ಯಥೋಚಿತವಾದ ಕಾಣಿಕೆಯು ನಿಮ್ಮಿಂದ ಕೊಡಲ್ಪಡಬೇಕು. ಅರ್ಜುನನ ಮಾತಿಗೆ ಸಮ್ಮತಿಸಿದ ಗಡಿಯ ರಕ್ಷಕರು ದಿವ್ಯವಾದ ಪೀತಾಂಬರಗಳನ್ನು, ದೇವಯೋಗ್ಯವಾದ ಆಭರಣಗಳನ್ನು, ರೇಷ್ಮೆಯ ವಸ್ತ್ರಗಳನ್ನು, ದಿವ್ಯವಾದ ಅಜಿನಗಳನ್ನು ತಂದು ಕಾಣಿಕೆಯ ರೂಪವಾಗಿ ಅರ್ಜುನನಿಗೆ ಸಮರ್ಪಿಸಿದರು. ಈ ರೀತಿಯಲ್ಲಿ ಅರ್ಜುನನು ಉತ್ತರ ದಿಕ್ಕಿನಲ್ಲಿದ್ದ ಅನೇಕ ರಾಜರನ್ನು, ಪಾಳೆಯಗಾರರನ್ನು, ಕಾಡು ಜನರನ್ನು ಎದುರಿಸಿ ಯುದ್ಧ ಮಾಡಿ ಅವರೆಲ್ಲರನ್ನೂ ಪರಾಜಯಗೊಳಿಸಿ ಸ್ವಾಧೀನಪಡಿಸಿಕೊಂಡು ಕಪ್ಪ ಕಾಣಿಕೆಗಳ ರೂಪದಲ್ಲಿ ಹೇರಳವಾದ ರತ್ನಾಭರಣಗಳನ್ನು, ಸುವರ್ಣವನ್ನು, ದಿವ್ಯಾಂಬರಗಳನ್ನು, ಉತ್ತಮ ವಾಜಿಗಳನ್ನು ತೆಗೆದುಕೊಂಡು ಚತುರಂಗ ಬಲ ಸಮೇತನಾಗಿ ಶಕ್ರಪ್ರಸ್ಥಕ್ಕೆ ಹಿಂದಿರುಗಿ ಬಂದು ಸಿಂಹಾಸನಾರೂಢನಾಗಿದ್ದ ಯುಧಿಷ್ಠಿರನಿಗೆ ಎಲ್ಲವನ್ನೂ ಸಮರ್ಪಿಸಿದನು. ಯುಧಿಷ್ಠಿರನ ಆನಂದಕ್ಕೆ ಪಾರವೇ ಇರಲಿಲ್ಲ. ಒಡನೆಯೇ ಸಿಂಹಾಸನದಿಂದಿಳಿದು ಪಾರ್ಥನನ್ನು ಬಾಚಿ ತಪ್ಪಿ ನೆತ್ತಿಯನ್ನು ಆಘ್ರಾಣಿಸಿ ಸವಿಮಾತುಗಳನ್ನಾಡಿ ಅವನ ಅರಮನೆಗೆ ಕಳಿಸಿಕೊಟ್ಟನು. ಈಗ ಪೂರ್ವ ದಿಕ್ಕಿನಕ್ಕೆ ಹೋಗಿರೋ ಭೀಮಂದು ಪಾರೀಕ್ಷಿತ ಭೀಮಸೇನನು ಯುಧಿಷ್ಠಿರನ ಅನುಜ್ಞೆಯನ್ನು ಪಡೆದು ಪೂರ್ವ ದಿಕ್ಕಿನೆಡೆಗೆ ಹೊರಟನು. ಭರತ ವಂಶ ಪ್ರದೀಪನಾದ ಮಹಾಪರಾಕ್ರಮಿಯಾದ ಮತ್ತು ಶತ್ರುಗಳ ದುಃಖವನ್ನು ಹೆಚ್ಚಿಸುವವನಾದ ಭೀಮಸೇನನು ಚತುರಂಗ ಬಲ ಸಮೇತನಾಗಿ ಮೊದಲು ಪಾಂಚಾಲ ದೇಶಕ್ಕೆ ಹೋಗಿ ಪಾಂಚಾಲರನ್ನು ಸಾಮದಾನಗಳಿಂದಲೇ ಆಶ್ರಿತರನ್ನಾಗಿ ಮಾಡಿಕೊಂಡು, ಯಾಕಂದರೆ ಅವ್ರ ಮಾವಂದರೆ ಮಾಡಿಕೊಂಡು ಮುಂದೆ ಗಂಡಕರನ್ನು, ವಿದೇಹರನ್ನು ಬಲಪ್ರಯೋಗದಿಂದ ಜಯಿಸಿದನು. ಅಲ್ಲಿಂದ ಮುಂದೆ ದಶಾರ್ಣ ದೇಶಕ್ಕೆ ಮುತ್ತಿಗೆ ಹಾಕಿದನು. ಈ ಕಡೆ ಇದು ಯಾವುದಂದರೆ ಪೂರ್ವ ದಿಕ್ಕು, ಈಸ್ಟು, ಬಂಗಾಲು, ಒಡಿಸ್ಸಾ ಈ ಕಡೆ ದಿಕ್ಕಿಗೆ. ದಾರ್ಶನರ ಅಧಿಪತಿಯಾದ ಸುಧರ್ಮನಿಗೂ ಭೀಮನಿಗೂ ಭಯಂಕರವಾದ ದ್ವಂದ್ವ ಯುದ್ಧ ನಡೆದು ಕಟ್ಟ ಕಡೆಗೆ ಭೀಮನು ಸುಧರ್ಮನ ಪರಾಕ್ರಮವನ್ನು ಪ್ರಶಂಸಿಸಿ ಅವನನ್ನೇ ತನ್ನ ಸೈನ್ಯಕ್ಕೆ ದಂಡನಾಯಕನನ್ನಾಗಿ ಮಾಡಿಕೊಂಡು ಪುರಸ್ಕರಿಸಿದನು. ಅನಂತರದಲ್ಲಿ ಪೂರ್ವದ ಕಡೆಗೆ ಪ್ರಯಾಣ ಮಾಡುತ್ತಾ ಅಶ್ವಮೇಧೇಶ್ವರನಾದ ರೋಚಮಾನನನ್ನು ರಣಾಂಗಣದಲ್ಲಿ ಸಂಧಿಸಿದನು. ಕೆಲವು ದಿನಗಳು ಇಬ್ಬರಿಗೂ ಭಯಂಕರವಾದ ಯುದ್ಧವು ನಡೆದ ನಂತರ ಭೀಮನು ರೋಚಮಾನನನ್ನು ಪರಾಜಯಗೊಳಿಸಿ ಆ ದೇಶವನ್ನು ಸ್ವಾಧೀನಪಡಿಸಿಕೊಂಡನು. ಅಲ್ಲಿಂದ ಮುಂದೆ ಭೀಮನು ದಕ್ಷಿಣ ದಿಕ್ಕಿಗೆ ತಿರುಗಿದವನಾಗಿ ಪುಲಿಂದ ರಾಜ್ಯಕ್ಕೆ ಹೋಗಿ ಸುಕುಮಾರ ಮತ್ತು ಸುಮಿತ್ರರೆಂಬ ರಾಜರನ್ನು ತನ್ನ ಆಶ್ರಿತರನ್ನಾಗಿ ಮಾಡಿಕೊಂಡನು. ಅನಂತರದಲ್ಲಿ ಪರಾಜಿತರಾದ ರಾಜರಿಂದಲೂ ಮತ್ತು ಅವರ ಸೈನ್ಯದಿಂದಲೂ ಕೂಡಿದವನಾಗಿ ಧರ್ಮರಾಜನ ಶಾಸನಾನುಸಾರವಾಗಿ ಶಿಶುಪಾಲನ ರಾಜ್ಯವಾದ ಛೇದಿ ರಾಜ್ಯವನ್ನು ಪ್ರವೇಶಿಸಿದನು. ಶಿಶುಪಾಲನು ಭೀಮಸೇನನ ಆಶಯವೇನೆಂಬುದನ್ನು ಅರಿತವನಾಗಿ ಪಟ್ಟಣದಿಂದ ಹೊರಗಡೆ ಬಂದು ಪಾಂಡುಸುತನನ್ನು ಸಂಧಿಸಿ ಅವನನ್ನು ಆದರದಿಂದ ಸ್ವಾಗತಿಸಿದನು. ಇಬ್ಬರಿಗೂ ಪರಸ್ಪರ ಕುಶಲ ಪ್ರಶ್ನೆಗಳಾದ ನಂತರ ಶಿಶುಪಾಲನು ಛೇದಿ ರಾಜ್ಯವನ್ನು ಭೀಮಸೇನನಿಗೆ ಅರ್ಪಿಸಿ ಮಂದಹಾಸದಿಂದ ಕೇಳಿದನು. ಭೀಮಸೇನ, ನಿನಗೆ ಬೇರ್ಯಾವ ಅಭಿಲಾಷೆ ಇದೆ? ರಾಜ್ಯವನ್ನು ಗೆಲ್ಲಲು ಬಂದ ಭೀಮಸೇನನಿಗೆ ಯಾವ ವಿಧವಾದ ಪ್ರತಿಭಟನೆಯನ್ನು ತೋರದೆ ರಾಜ್ಯವನ್ನೇ ಅರ್ಪಿಸಿಬಿಟ್ಟರೆ ಭೀಮಸೇನನು ಕೇಳುವುದೇನಿದೆ? ಭೀಮಸೇನನು ಸಂತುಷ್ಟನಾಗಿ
ಯುಧಿಷ್ಠಿರನು ಮಾಡಬೇಕೆಂದಿದ್ದ ರಾಜಸೂಯ ಯಾಗದ ವಿಷಯವನ್ನು, ಅದಕ್ಕಾಗಿ ತಾನು ಹೊರಟಿರುವ ದಿಗ್ವಿಜಯದ ವಿಷಯವನ್ನು ವಿಶದವಾಗಿ ಶಿಶುಪಾಲನಿಗೆ ತಿಳಿಸಿ, ಶಿಶುಪಾಲನ ಪ್ರಾರ್ಥನೆಯನ್ನು ಅಂಗೀಕರಿಸಿ ಅವನ ರಾಜಧಾನಿಯಲ್ಲಿ 30 ರಾತ್ರಿಗಳನ್ನು ಕಳೆದು ಸೈನ್ಯ ಸಮೇತನಾಗಿ ಮುಂದೆ ಹೊರಟನು. ಜನಮೇಜಯ, ಮಹಾಪರಾಕ್ರಮಿಯಾದ ಭೀಮಸೇನನು ಕುಮಾರವೆಂಬ ರಾಜ್ಯದ ಅಧಿಪತಿಯಾಗಿದ್ದ ಶ್ರೇಣೀಮಂತನನ್ನು ಕೋಸಲ ರಾಜನಾದ ಬೃಹದ್ಬಲನನ್ನು ಪರಾಜಯಗೊಳಿಸಿದನು. ಅಯೋಧ್ಯೆಗೆ ಹೋಗಿ ಅಲ್ಲಿಯ ರಾಜನಾದ ದೀರ್ಘಯಜ್ಞನೆಂಬುವನನ್ನು ಪರಾಜಯಗೊಳಿಸಿ ಗೋಪಾಲಕಕ್ಷವನ್ನು ಸ್ವಾಧೀನಪಡಿಸಿಕೊಂಡು ಉತ್ತರ ಕೋಸಲಾಧಿಪತಿಯನ್ನು ಮಲ್ಲರೆಂಬ ಜನಾಂಗದ ನಾಯಕನನ್ನು ತನ್ನ ಆಶ್ರಿತರನ್ನಾಗಿ ಮಾಡಿಕೊಂಡನು. ಶೀತಲ ಪ್ರದೇಶವಾದ ಹಿಮಪರ್ವತದ ತಪ್ಪಲಿನ ಒಂದು ಪಾರ್ಶ್ವದಲ್ಲಿದ್ದ ಜಲೋದ್ಭವ ಪ್ರದೇಶವನ್ನು ಆಕ್ರಮಿಸಿ ಅಲ್ಲಿದ್ದ ರಾಜರನ್ನು ಅತ್ಯಲ್ಪ ಕಾಲದಲ್ಲಿಯೇ ಸೋಲಿಸಿ ಯುಧಿಷ್ಠಿರನ ರಾಜ್ಯವನ್ನು ಇನ್ನೂ ವಿಸ್ತರಿಸಿದನು. ಬಲ್ಲಾಟರ ದೇಶಕ್ಕೆ ಮುತ್ತಿಗೆ ಹಾಕಿ ಅಲ್ಲಿದ್ದ ರಾಜನನ್ನು ಸೋಲಿಸಿ ಆ ರಾಜ್ಯದ ಸಮೀಪದಲ್ಲಿದ್ದ ಶುಕ್ತಿಮಂತವೆಂಬ ಪರ್ವತವನ್ನು ಸ್ವಾಧೀನಪಡಿಸಿಕೊಂಡನು. ಅನಂತರದಲ್ಲಿ ಕಾಶಿಯ ರಾಜನಾದ ಸುಬಾಹುವನ್ನು ಸೋಲಿಸಿ ಸುಪಾರ್ಶ್ವವೆಂಬ ಪರ್ವತದ ಸುತ್ತಲೂ ಇದ್ದ ಕ್ರಥನೆಂಬ ರಾಜನ ರಾಜ್ಯವನ್ನು ತನ್ನ ವಶಪಡಿಸಿಕೊಂಡನು. ಮತ್ಸ್ಯರನ್ನು, ಮಹಾಬಲಶಾಲಿಗಳಾದ ಮಲದರನ್ನು ಸೋಲಿಸಿ ಅನಘ ಮತ್ತು ಅಭಯ ದೇಶಗಳನ್ನು ಜಯಿಸಿ ಪಶುಪತಿಯ ಭೂಮಿಯನ್ನು ನೇಪಾಳ ದೇಶವನ್ನು ದಾಟಿ ಮದದಾರವೆಂಬ ಪರ್ವತ ಪ್ರದೇಶವನ್ನು ಗೆದ್ದು ಸೋಮದೇಯರೆಂಬುವರನ್ನು ಸೋಲಿಸಿ ಬಳಿಕ ಭೀಮಸೇನನು ಉತ್ತರಾಭಿಮುಖವಾಗಿ ಹೊರಟನು. ಅಲ್ಲಿದ್ದ ವತ್ಸಭೂಮಿಯನ್ನು ಗೆದ್ದು ಬರ್ಗರೆಂಬ ಜನಾಂಗದ ಅಧಿಪತಿಯನ್ನು ನಿಷಾದಾಧಿಪತಿಯನ್ನು ಪರಾಜಯಗೊಳಿಸಿ ಆ ಪ್ರದೇಶದ ಸುತ್ತಲೂ ಇದ್ದ ಮಣಿಮಂತನೇ ಮೊದಲಾದ ಅನೇಕ ರಾಜರನ್ನು ಆಶ್ರಿತರನ್ನಾಗಿ ಮಾಡಿಕೊಂಡು ಭೋಗವಂತವೆಂಬ ಪರ್ವತಕ್ಕೆ ಹೋಗಿ ಅದರ ತಪ್ಪಲಿನಲ್ಲಿದ್ದ ದಕ್ಷಿಣ ಮಲ್ಲರೆಂಬುವರನ್ನು ಗೆದ್ದು ಶರ್ಮಕರೆಂಬುವರನ್ನು, ವರ್ಮಕರೆಂಬುವರನ್ನು ಸಾಮೋಪಾಯದಿಂದಲೇ ಆಶ್ರಿತರನ್ನಾಗಿ ಮಾಡಿಕೊಂಡನು. ವಿದೇಹಾಧಿಪತಿಯಾಗಿದ್ದ ಜನಕನನ್ನು ಸೋಲಿಸಿ ಶಕರೆಂಬುವರನ್ನು, ಬರ್ಬರರೆಂಬುವರನ್ನು ಕೌಟಿಲ್ಯದಿಂದ ಜಯಿಸಿದನು. ಅಂದರೆ ಸ್ವಲ್ಪ ಯುಕ್ತಿಗಳನ್ನು ಕೂಡ, ಕ್ರಿಮಿನಲ್ ಬ್ರೈನನ್ನು ಕೂಡ ಉಪಯೋಗಿಸ್ಬೇಕಾಗುತ್ತೆ ಯುದ್ಧದಲ್ಲಿ ಗೆಲ್ಲಬೇಕಂದ್ರೆ. ಆ ಥರ ಕೂಡ ಕೆಲವರನ್ನು ಗೆದ್ದಿದ್ದಾನೆ ಭೀಮ. ವಿದೇಹ ರಾಜ್ಯದಿಂದ ಹೊರಟು ಇಂದ್ರ ಪರ್ವತದ ಸಮೀಪಕ್ಕೆ ಹೋಗಿ ಅಲ್ಲಿದ್ದ 7 ಕಿರಾತ ರಾಜರನ್ನು ಸೋಲಿಸಿ ತನ್ನ ಆಶ್ರಿತರನ್ನಾಗಿ ಮಾಡಿಕೊಂಡನು. ಆ ಪರ್ವತದ ಸಮೀಪದಲ್ಲಿದ್ದ ಸೈನ್ಯ ಸಮೇತರಾದ ಸುಹ್ಮ ಪ್ರಸುಹ್ಮರೆಂಬ ರಾಜರನ್ನು ಸೋಲಿಸಿ ಮಗಧ ರಾಜ್ಯಕ್ಕೆ ಹೊರಟನು. ಮಾರ್ಗ ಮಧ್ಯದಲ್ಲಿದ್ದ ದಂಡ ಮತ್ತು ದಂಡದಾರರೆಂಬ ರಾಜರನ್ನು ಸೋಲಿಸಿ ಗಿರಿವ್ರಜಕ್ಕೆ ಧಾವಿಸಿದನು. ಸಾಮೋಪಾಯದಿಂದಲೇ ಜರಾಸಂಧನ ಮಗನಾದ ಸಹದೇವನನ್ನು ಆಶ್ರಿತನನ್ನಾಗಿ ಮಾಡಿಕೊಂಡು ಬಿಹಾರು. ಅವನಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ತಾನು ಅದುವರೆಗೂ ಆಶ್ರಿತರನ್ನಾಗಿ ಮಾಡಿಕೊಂಡಿದ್ದ ಸಕಲ ರಾಜರನ್ನು ಕೂಡಿಕೊಂಡು ಕರ್ಣನೆಂಬ ರಾಜನ ಮೇಲೆ ಯುದ್ಧಕ್ಕೆ ಹೊರಟನು. ಕರ್ಣ ಅಂದರೆ ಈ ಕರ್ಣ ಅಲ್ಲ, ಬೇರೆ ಆ ಹೆಸರಿಂದ ಬೇರೆ ಒಬ್ಬ ಇರ್ತಾನೆ. 1-2 ದಿನಗಳಲ್ಲಿಯೇ ಕರ್ಣನನ್ನು ಸೋಲಿಸಿ ಪರ್ವತ ಪ್ರದೇಶದಲ್ಲಿದ್ದ 100 ರಾಜರನ್ನು ಬಲ ಪ್ರದರ್ಶನದಿಂದಲೇ ಆಶ್ರಿತರನ್ನಾಗಿ ಮಾಡಿಕೊಂಡು ಮೋದಗಿರಿಗೆ ಹೋಗಿ ಅಲ್ಲಿ ಪ್ರಬಲನಾಗಿದ್ದ ರಾಜನನ್ನು ಭುಜಬಲ ಪರಾಕ್ರಮಗಳಿಂದ ಸಂಹರಿಸಿ ರಾಜ್ಯವನ್ನು ಸ್ವಾಧೀನ ಮಾಡಿಕೊಂಡು ಮುಂದೆ ಮಹಾಪರಾಕ್ರಮಿಯಾದ ಪಾಂಡುಪುತ್ರಾಧಿಪತಿಯಾದ ವಾಸುದೇವನನ್ನು, ಕೌಶಿಕಿ ನದಿಯ ತೀರ ಪ್ರದೇಶವನ್ನಾಳುತ್ತಿದ್ದ ಮಹಾಪರಾಕ್ರಮಿಯಾಗಿದ್ದ ಮಹೋಜಸನೆಂಬ ರಾಜನನ್ನು ಸೋಲಿಸಿ, ವಾಸುದೇವ ಅಂತ ಕೂಡ ಒಬ್ಬ ಯಾರೋ ರಾಜ ಇದ್ದಂತೆ, ವಂಗ ರಾಜ್ಯ ಬಂಗಾಲ್ ಅಧಿಪತಿಯನ್ನು ಜಯಿಸಿ ಅವರೆಲ್ಲರನ್ನೂ ಆಶ್ರಿತರನ್ನಾಗಿ ಮಾಡಿಕೊಂಡನು.
ಸಮುದ್ರಸೇನ, ಚಂದ್ರಸೇನ, ತಾಮ್ರಲಿಪ್ತ, ಕರ್ವಟಾಧಿಪತಿ, ಸುಹ್ಮಧಿಪತಿ ಮತ್ತು ಸಮುದ್ರ ತೀರಗಳಲ್ಲಿದ್ದ ಇತರ ರಾಜ್ಯಗಳ ಅಧಿಪತಿಗಳನ್ನು ಸೋಲಿಸಿ ಅವರಿಂದಲೂ ಕಪ್ಪ ಕಾಣಿಕೆಗಳನ್ನು ಯಥೇಚ್ಛವಾಗಿ ಪಡೆದು ಮುಂದೆ ಮ್ಲೇಚ್ಛಾಧಿಪತಿಯನ್ನು ಪರಾಜಯಗೊಳಿಸಿದನು. ಮುಸ್ಲಿಮರು ಆವಾಗಲೂ ಕೂಡ ಇದ್ದರು. ಮ್ಲೇಚ್ಛರಂದರೆ ವೈದಿಕ ಧರ್ಮವನ್ನು ಆಚರಣೆ ಮಾಡಿದಿರ ಕಾಡು ಜನರ ಥರ ಜೀವನ ನಡೆಸ್ತಾ ಇರೋವಂಥವ್ರು. ಈ ರೀತಿಯಲ್ಲಿ ವಾಯುಕುಮಾರನು ಪೂರ್ವ ದಿಕ್ಕಿನ ಸಕಲ ರಾಜರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಲೌಹಿತ್ಯ ರಾಜ್ಯವನ್ನು ಮುತ್ತಿದನು. ಅಲ್ಲಿದ್ದ ಮ್ಲೇಚ್ಛ ರಾಜರನ್ನು ಸೋಲಿಸಿ ಅವರುಗಳಿಂದ ಸುವರ್ಣ ನಾಣ್ಯಗಳನ್ನು, ಗಂಧದ ಸಾಮಾನುಗಳನ್ನು, ಚಂದನಾಗುರಗಳನ್ನು, ಒಳ್ಳೆಯ ವಸ್ತ್ರಗಳನ್ನು, ವಜ್ರ ವೈಡೂರ್ಯಗಳನ್ನು, ಬೆಳ್ಳಿಯ ನಾಣ್ಯಗಳನ್ನು ಕಾಣಿಕೆಯನ್ನಾಗಿ ತೆಗೆದುಕೊಂಡನು. ಮ್ಲೇಚ್ಛ ರಾಜರು ಭೀಮಸೇನನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಕೋಟಿ ಸಂಖ್ಯಾತವಾದ ಸುವರ್ಣ ನಾಣ್ಯಗಳಿಂದಲೂ ವಜ್ರ ವೈಡೂರ್ಯಗಳಿಂದಲೂ ಅಭಿಷೇಚಿಸಿದರು. ಹೇರಳವಾದ ಧನ ಕನಕ ವಸ್ತುಗಳಿಂದ ಕೂಡಿದ ಭೀಮಸೇನನು ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿ ತಾನು ತಂದ ಎಲ್ಲ ಕಪ್ಪ ಕಾಣಿಕೆಗಳನ್ನು ಧರ್ಮಾತ್ಮನಾದ ಯುಧಿಷ್ಠಿರನ ಪಾದಾರವಿಂದಗಳಲ್ಲಿ ಸಮರ್ಪಿಸಿದನು. ಈಗ ಸಹದೇವನಿಂದ ದಕ್ಷಿಣ ದಿಗ್ವಿಜಯ. ಜನಮೇಜಯ ಯುಧಿಷ್ಠಿರನಿಂದ ಪ್ರೀತಿಪೂರ್ವಕವಾದ ಹಿತವಚನಗಳೊಡನೆ ಕಳುಹಿಸಲ್ಪಟ್ಟ ಸಹದೇವನು ದಕ್ಷಿಣಾಭಿಮುಖವಾಗಿ ದಿಗ್ವಿಜಯಕ್ಕೆ ಹೊರಟನು. ಮೊಟ್ಟಮೊದಲು ಶೂರಸೇನರನ್ನು ಪರಾಜಯಗೊಳಿಸಿ ಮತ್ಸ್ಯ ದೇಶಾಧಿಪತಿಯನ್ನು ತನ್ನ ಆಶ್ರಿತ ರಾಜನನ್ನಾಗಿ ಮಾಡಿಕೊಂಡು ಅಧಿರಾಜರಿಗೆ ಅಧಿಪತಿಯಾದ ದಂತವಕ್ತ್ರನನ್ನು ಸೋಲಿಸಿ ಅವನಿಂದ ಯಥೇಚ್ಛವಾಗಿ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಪುನಃ ಅವನಿಗೆ ಆ ರಾಜ್ಯದ ಆಧಿಪತ್ಯವನ್ನು ಬಿಟ್ಟುಕೊಟ್ಟನು. ಅನಂತರದಲ್ಲಿ ಸಹದೇವನು ಮುಂದೆ ಹೊರಟು ಸುಕುಮಾರ, ಸುಮಿತ್ರರೆಂಬ ರಾಜರನ್ನು ಪರಾಜಯಗೊಳಿಸಿ ಅಪರ ಮತ್ಸ್ಯರೆಂಬ ಹೆಸರಿನ ಅನೇಕ ನಾಯಕರನ್ನು, ಪಟ್ಟಚರರೆಂಬುವರನ್ನು ಪರಾಜಯಗೊಳಿಸಿದನು. ಸಹದೇವನು ಮುಂದೆ ತೆರಳಿ ನಿಷಾದರ ರಾಜ್ಯವನ್ನು ಗೆದ್ದು ಗೋಶೃಂಗವೆಂಬ ಪರ್ವತವನ್ನು ತನ್ನ ವಶಪಡಿಸಿಕೊಂಡನು. ಒಂದೆರಡು ದಿನಗಳಲ್ಲಿಯೇ ಆ ಪರ್ವತದ ಸಮೀಪದಲ್ಲಿದ್ದ ಶ್ರೇಣಿಮಂತನೆಂಬ ರಾಜನು ಸಹದೇವನ ಅಧೀನನಾದನು. ಅನೇಕ ರಾಷ್ಟ್ರಗಳು ಜಯಿಸಿದ ಸಹದೇವನು ಉತ್ಸಾಹದಿಂದ ಮುಂದೆ ಹೋಗುತ್ತಾ ನರರಾಷ್ಟ್ರವೆಂಬ ಪ್ರಾಂತವನ್ನು ಗೆದ್ದು ಕುಂತಿಭೋಜನ ಮೇಲೆ ದಂಡೆತ್ತಿ ಹೋದನು. ಕುಂತಿಭೋಜನು ಯುಧಿಷ್ಠಿರನ ಸಾರ್ವಭೌಮತ್ವವನ್ನು ಅತ್ಯಾದರದಿಂದ ಒಪ್ಪಿಕೊಂಡ ನಂತರ ಸಹದೇವನು ಸೈನ್ಯ ಸಮೇತನಾಗಿ ಚರ್ಮನ್ವತಿ ನದಿಯ ತೀರಕ್ಕೆ ಹೋಗಿ ಅಲ್ಲಿದ್ದ ಜಂಬಕನ ಮಗನಾದ ರಾಜ್ಯಕ್ಕೆ ಮುತ್ತಿಗೆ ಹಾಕಿದನು. ಜಂಬಕ ರಾಜನನ್ನು ವಾಸುದೇವನು ಪರಾಜಯಗೊಳಿಸಿದ್ದು ವಿಷಯ ಸಹದೇವನಿಗೆ ತಿಳಿದಿತ್ತು. ಜಂಬಕನ ಮಗನಿಗೂ ಸಹದೇವನಿಗೂ ಘೋರ ಯುದ್ಧವೇ ನಡೆದು ಜಂಬಕನ ಮಗನು ಪರಾಜಿತನಾದನು. ಸಹದೇವನು ಇನ್ನೂ ದಕ್ಷಿಣಕ್ಕೆ ಹೋಗಿ ಆ ಪ್ರದೇಶದಲ್ಲಿದ್ದ ಶೇಖರೆಂಬುವರನ್ನು ಅಪರ ಶೇಖರೆಂಬುವರನ್ನು ಪರಾಜಯಗೊಳಿಸಿ ಅವರುಗಳಿಂದ ಯಥೇಚ್ಛವಾದ ರತ್ನಾಭರಣಗಳನ್ನು ಕಷ್ಟವಾಗಿ ತೆಗೆದುಕೊಂಡನು. ತಾನು ಪರಾಜಯಗೊಳಿಸಿದ್ದ ರಾಜರೆಲ್ಲರ ಸೈನ್ಯಗಳನ್ನು ತೆಗೆದುಕೊಂಡು ನರ್ಮದಾ ನದಿಯ ತೀರದಲ್ಲಿದ್ದ ಅವಂತಿ ದೇಶದ ಮೇಲೆ ದಾಳಿ ನಡೆಸಿದನು. ಅಲ್ಲಿನ ಸುಪ್ರಸಿದ್ಧ ರಾಜರಾದ ವಿಂದ, ಅನುವಿಂದರೆಂಬುವರನ್ನು ಪರಾಜಯಗೊಳಿಸಿ ಅವರಿಂದ ಯಥೇಚ್ಛವಾಗಿ ಧನವನ್ನು ಸಂಗ್ರಹಿಸಿದನು. ತರುವಾಯ ಸಹದೇವನ ಭೋಜಕಟವೆಂಬ ರಾಜಧಾನಿಗೆ ಮುತ್ತಿಗೆ ಹಾಕಿದನು. ಅಲ್ಲಿಯ ರಾಜನಾದ ಭೀಷ್ಮಕನಿಗೂ ಸಹದೇವನಿಗೂ 2 ದಿನಗಳ ಘೋರ ಯುದ್ಧವು ನಡೆದು ಕಡೆಗೆ ಭೀಷ್ಮಕನು ಪರಾಜಿತನಾದನು. ಅಲ್ಲಿಂದ ಮುಂದೆ ಸಹದೇವನು ಕೋಶಲೇಶ್ವರನನ್ನು, ವೇಣ ಎಂಬ ನದಿಯ ತೀರದಲ್ಲಿನ ರಾಜನನ್ನು, ಕಾಂತಾರಕರೆಂಬುವರನ್ನು, ಪೂರ್ವಕೋಸಲರನ್ನು ಜಯಿಸಿದನು. ತರುವಾಯ ಸಹದೇವನು ನಾಟಕೇಯರೆಂಬುವರನ್ನು, ಹೇರಂಬಕರೆಂಬುವರನ್ನು ಯುದ್ಧದಲ್ಲಿ ಸೋಲಿಸಿ
ಮಾರುತವೆಂಬ ದೇಶವನ್ನು ತನ್ನ ವಶಪಡಿಸಿಕೊಂಡನು. ಸಹದೇವನ ಪರಾಕ್ರಮವನ್ನು ಕಂಡು ರಮ್ಯಗ್ರಾಮಾಧಿಪತಿಯು ಶರಣಾಗತನಾದನು. ಅನಂತರ ಸಹದೇವನು ಅರಣ್ಯ ಪ್ರದೇಶದ ನಾಯಕರಾಗಿದ್ದ ನಾಚಿನರೆಂಬುವವರನ್ನು ಅರ್ಬುಕರೆಂಬುವವರನ್ನು ಪರಾಜಯಗೊಳಿಸಿ ವಾತಾಧಿಪತಿಯನ್ನು ತನ್ನ ಆಶ್ರಿತ ರಾಜನನ್ನಾಗಿ ಮಾಡಿಕೊಂಡು ಪುಲಿಂದರನ್ನು ಸೋಲಿಸಿ ಇನ್ನೂ ದಕ್ಷಿಣಕ್ಕೆ ತೆರಳಿ ಪಾಂಡ್ಯ ದೇಶಾಧಿಪತಿಯೊಡನೆ 1 ದಿನದ ಯುದ್ಧ ಮಾಡಿ ಅವನನ್ನು ಪರಾಜಯಗೊಳಿಸಿ ಅಲ್ಲಿಂದ ಮುಂದೆ ಲೋಕಪ್ರಸಿದ್ಧವಾದ ಕಿಷ್ಕಿಂಧ ಪಟ್ಟಣಕ್ಕೆ ತೆರಳಿ ಅಲ್ಲಿದ್ದ ಮೈಂದ ದ್ವಿವಿಧರೆಂಬ ಕಪಿರಾಜನೊಡನೆ 7 ದಿನಗಳ ಕಾಲ ಅವಿಚ್ಛಿನ್ನವಾಗಿ ಹೋರಾಡಿದನು. ಮೈಂದ ದ್ವಿವಿಧರು ಪರಾಜಯಗೊಳ್ಳದಿದ್ದರೂ ಸಹದೇವನ ಸಾಮರ್ಥ್ಯಕ್ಕೆ ಮೆಚ್ಚಿ ಯುದ್ಧವನ್ನು ನಿಲ್ಲಿಸಿ ಸಹದೇವನಿಗೆ ಹೇಳಿದರು, ಪಾಂಡವ ಶಾರ್ದೂಲ, ನಿನಗೆ ಬೇಕಾದಷ್ಟು ರತ್ನಾಭರಣಗಳನ್ನು ತೆಗೆದುಕೊಂಡು ಮುಂದೆ ಪ್ರಯಾಣ ಮಾಡು. ಧೀಮಂತನಾದ ಧರ್ಮರಾಜನ ಕಾರ್ಯಕ್ಕೆ ಯಾವ ವಿಧವಾದ ವಿಘ್ನವೂ ಬರದೆ ಅದು ನಿರ್ವಿಘ್ನವಾಗಿ ನೆರವೇರಲಿ. ಹೀಗೆ ಹೇಳಿ ಹೇರಳವಾದ ಧನಕನಕ ವಸ್ತುಗಳನ್ನು ಅರ್ಪಿಸಿ ಕಳಿಸಿಕೊಟ್ಟರು. ಸಹದೇವನು ಕಪೀಶ್ವರರು ಕೊಟ್ಟ ಧನಕನಕ ವಸ್ತುಗಳೆಲ್ಲವನ್ನೂ ತೆಗೆಸಿಕೊಂಡು ಮುಂದೆ ಮಾಹಿಷ್ಮತಿ ನಗರಕ್ಕೆ ಹೋಗಿ ಅಲ್ಲಿಯ ರಾಜನಾದ ನೀಲನೊಡನೆ ಯುದ್ಧ ಸನ್ನದ್ಧನಾದನು. ಅವರಿಬ್ಬರಿಗೂ ನಡೆದ ಯುದ್ಧವು ಅಸಾಧಾರಣವೂ ಮತ್ತು ಭಯಂಕರವೂ ಆಗಿತ್ತು. ಯುದ್ಧದಲ್ಲಿ ಸಹದೇವನ ಪ್ರಾಣಕ್ಕೆ ಅಪಾಯವೂ ತಲೆದೋರಿತ್ತು. ಏಕೆಂದರೆ ಮಹಾಮಹಿಮನಾದ ಯಜ್ಞೇಶ್ವರನೇ ನೀಲನ ಪಕ್ಷವನ್ನು ವಹಿಸಿ ಯುದ್ಧ ಮಾಡುತ್ತಿದ್ದನು. ಸಹದೇವನ ಅಖಂಡ ಸೈನ್ಯ ಸಮೂಹವು ಕ್ಷಣ ಮಾತ್ರದಲ್ಲಿ ಯಜ್ಞೇಶ್ವರನ ಜ್ವಾಲೆಗಳಿಂದ ಪರಿವೃತವಾಯಿತು. ರಥಗಳು, ಕುದುರೆಗಳು, ಆನೆಗಳು, ಕಾಲಾಳುಗಳು, ಕವಚಗಳು ಎಲ್ಲವೂ ಹೊತ್ತಿ ಉರಿಯಲು ಪ್ರಾರಂಭಿಸಿದವು. ಆ ಅದ್ಭುತವನ್ನು ಕಂಡು ಸಹದೇವನು ಚಿಂತಾಮಗ್ನನಾದನು. ಮುಂದೇನು ಮಾಡಬೇಕೆಂಬುದೇ ಅವನಿಗೆ ತಿಳಿಯದಾಯಿತು. ಯಜ್ಞಯಾಗಾದಿಗಳನ್ನು ಮಾಡುವುದು ಯಜ್ಞೇಶ್ವರನ ಪ್ರೀತ್ಯರ್ಥವಾಗಿ, ಯುಧಿಷ್ಠಿರನು ರಾಜಸೂಯ ಯಾಗ ಮಾಡುವುದು ಯಜ್ಞೇಶ್ವರನ ಪ್ರೀತಿಗಾಗಿಯೇ, ಸಹದೇವನು ದಿಗ್ವಿಜಯಕ್ಕಾಗಿ ಬಂದಿರುವುದು ರಾಜಸೂಯ ಯಾಗದ ಕಾರಣಕ್ಕಾಗಿ. ಹೀಗಿದ್ದರೂ ಯಜ್ಞೇಶ್ವರನು ನೀಲರಾಜನೊಡನೆ ಸೇರಿ ಸಹದೇವನನ್ನು ಪರಾಭವಗೊಳಿಸಲು ಯತ್ನಿಸಿದ್ದು ಅನುಚಿತವಲ್ಲವೇ? ಈ ವಿಷಯವಾಗಿಯೇ ಜನಮೇಜಯನು ವೈಶಂಪಾಯನರನ್ನು ಪ್ರಶ್ನಿಸುತ್ತಾನೆ. ತಾಪಸೋತ್ತಮರೇ, ಯಜ್ಞೇಶ್ವರನ ಪ್ರೀತ್ಯರ್ಥವಾಗಿ ಕೈಗೊಂಡಿರುವ ರಾಜಸೂಯ ಯಾಗದ ಅಂಗವಾಗಿ ದಿಗ್ವಿಜಯಕ್ಕಾಗಿ ಬಂದಿದ್ದ ಸಹದೇವನಿಗೇಕೆ ಅಗ್ನಿದೇವನು ಉಪಟಳ ಕೊಟ್ಟನು? ದಯವಿಟ್ಟು ತಿಳಿಸಿರಿ ಅಂತ ಕೇಳ್ತಾನೆ. ಮಹಾರಾಜ, ಅದಕ್ಕೊಂದು ಕಾರಣವಿದೆ. ಹಿಂದೆ ಮಹಿಷ್ಮತಿ ಪಟ್ಟಣದಲ್ಲಿ ವಾಸವಾಗಿದ್ದ ಅಗ್ನಿಯು ಪರದಾರಾಸಕ್ತನೆಂಬ ಅಪವಾದವನ್ನು ಹೊಂದಿದ್ದನು. ಪಟ್ಟಣದ ಅಧಿಪತಿಯಾದ ನೀಲನಿಗೆ ಕಡು ಚೆಲುವೆಯಾದ ಮಗಳೊಬ್ಬಳಿದ್ದಳು. ರಾಜನು ಹೋಮ ಹವನಗಳಲ್ಲಿ ಉದ್ಯುಕ್ತನಾಗಿರುವಾಗ ಅವನ ಮಗಳು ಯಜ್ಞೇಶ್ವರನನ್ನು ಪ್ರಜ್ವಲಿಸುವಂತೆ ಮಾಡಲೊಸುಗಿ ಅಗ್ನಿಕುಂಡದ ಬಳಿಯಲ್ಲಿಯೇ ಇರುತ್ತಿದ್ದಳು. ಚೆಲುವೆಯಾದ ರಾಜಕನ್ಯೆಯ ಸಹವಾಸದಿಂದ ಸಂತುಷ್ಟನಾಗಿದ್ದ ಅಗ್ನಿದೇವನು ರಾಜಕನ್ಯೆಯನ್ನು ಉಳಿದು ಮತ್ತಾರಾದರೂ ಬಂದು ವ್ಯಜನದಿಂದ ಗಾಳಿ ಬೀಸಿದರೂ ಪ್ರಜ್ವಲಿಸುತ್ತಿರಲಿಲ್ಲ. ಧೂಮವು ಬಹಳವಾಗಿ ಸುತ್ತಿಕೊಂಡು ಯಜಮಾನ ಯಾಜಕರಿಬ್ಬರೂ ಯಾಗಶಾಲೆಯಿಂದ ಹೊರಗೆ ಹೋಗುವಂತಾಗುತ್ತಿತ್ತು. ರಾಜಕನ್ಯೆಯ ಕೆಂದುಟಿಗಳನ್ನು ಸ್ಪರ್ಶ ಮಾಡಿ ಹೊರಟ ಗಾಳಿಯು ಸೋಂಕಿದೊಡನೆಯೇ ಯಜ್ಞೇಶ್ವರನು ಭುಗ್ಗೆಂದು ಹೊತ್ತಿ ಉರಿಯುವನು. ಅದು ಮೊದಲಾಗಿ ಸುದರ್ಶನ ಎಂಬ ಹೆಸರಿನ ಆ ರಾಜಪುತ್ರಿಯನ್ನು ಅಗ್ನಿದೇವನು ಕಾಮಿಸುತ್ತಿದ್ದನು. ಆ ವಿಷಯವು ನೀಲರಾಜನೇ ಮೊದಲಾಗಿ ಎಲ್ಲರಿಗೂ ತಿಳಿದು ಹೋಯಿತು. ಯಜ್ಞೇಶ್ವರನು ಬ್ರಾಹ್ಮಣ ರೂಪವನ್ನು ತಾಳಿ ರಾಜನಿಗೆ ತಿಳಿಯದಂತೆ ರಾಜಕನ್ಯೆಯೊಡನೆ ರಮಿಸತೊಡಗಿದನು. ಏಕಾಂತದಲ್ಲಿ ಮಾಡುವ ಯಾವ ಕಾರ್ಯವೂ ಹೆಚ್ಚು ದಿನಗಳವರೆಗೆ ರಹಸ್ಯವಾಗಿ ಉಳಿಯುವುದಿಲ್ಲ. ಯಾವುದಾದರೊಂದು ಕಾರಣದಿಂದ ಬಹಿರಂಗವಾಗದೇ ಇರದು. ಬ್ರಾಹ್ಮಣನೊಬ್ಬನು ತನ್ನ ಮಗಳೊಡನೆ ರಹಸ್ಯವಾಗಿ ರಮಿಸುತ್ತಿರುವನೆಂಬ ವಾರ್ತೆಯು ಕೆಲವು ದಿನಗಳಲ್ಲಿಯೇ ನೀಲರಾಜನಿಗೂ ತಿಳಿದು ಆತನು ಕುಪಿತನಾಗಿ ಬ್ರಾಹ್ಮಣನಿಗೆ ಅವನು ಮಾಡಿದ ಅಪರಾಧಕ್ಕಾಗಿ ಯಥೋಚಿತವಾದ ಶಿಕ್ಷೆಯನ್ನೀಯುವಂತೆ ಆಜ್ಞಾಪಿಸಿದನು.
ರಾಜನ ಮಾತುಗಳನ್ನು ಕೇಳಿದೊಡನೆಯೇ ಯಜ್ಞೇಶ್ವರನು ಕುಪಿತನಾದನು. ಬ್ರಾಹ್ಮಣನ ಸುತ್ತಲೂ ಜ್ವಾಲೆಗಳು ಪ್ರಾದುರ್ಭವಿಸಿದವು. ರಾಜನು ವಿಸ್ಮಯಗೊಂಡು ಮುಂದೇನಾಗುವುದೋ ಎಂಬ ಭಯದಿಂದ ಕಂಪಿಸುತ್ತಾ ಬ್ರಾಹ್ಮಣನಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿದನು. ತನ್ನ ಮಗಳ ಸೌಂದರ್ಯಕ್ಕೆ ಆಕರ್ಷಿತನಾಗಿರುವವನು ಮಹಾಮಹಿಮನಾದ ಯಜ್ಞೇಶ್ವರನೆಂಬುದು ತಿಳಿದ ನಂತರ ನೀಲರಾಜನು ಬ್ರಾಹ್ಮಣ ರೂಪಿಯಾದ ಯಜ್ಞೇಶ್ವರನಿಗೆ ತನ್ನ ಮಗಳನ್ನು ಕೊಟ್ಟು ಯಥಾವಿಧಿಯಾಗಿ ವಿವಾಹವನ್ನು ಮಾಡಿದನು. ತಾನು ಕಾಮಿಸಿ ಪ್ರೇಮಿಸಿದ ಚೆಲುವೆಯನ್ನು ಪಡೆದ ವಿಭಾವಸುವು ಸುಪ್ರೀತನಾಗಿ ನೀಲರಾಜನನ್ನು ಸಂತೈಸಿ ಬೇಕಾದ ವರವೊಂದನ್ನು ಕೇಳಿಕೊಳ್ಳುವಂತೆ ಹೇಳಿದನು. ಯುದ್ಧದಲ್ಲಿ ನಿಯೋಜಿತವಾದ ನನ್ನ ಚತುರಂಗ ಬಲವು ಯಾವ ಕಾರಣದಿಂದಲೂ ಭಯದಿಂದ ಹಿಮ್ಮೆಟ್ಟುವಂತಾಗಬಾರದು ಎಂದು ಕೇಳಿದ ರಾಜನ ಪ್ರಾರ್ಥನೆಗೆ ಅಗ್ನಿದೇವನು ತಥಾಸ್ತು ಎಂದನು. ಜನಮೇಜಯ, ಅಂದಿನ ದಿನದಿಂದ ಯಾವ ರಾಜನೇ ಆಗಲಿ ಈ ವಿಷಯವನ್ನು ತಿಳಿಯದೆ ನೀಲರಾಜನ ಮೇಲೆ ದಂಡೆತ್ತಿ ಹೋದ ಕೂಡಲೇ ಅವನ ಸಕಲ ಸೈನ್ಯ ಸಮೂಹವನ್ನು ಹುತಾಶನನು ಕ್ಷಣಮಾತ್ರದಲ್ಲಿ ಭಸ್ಮ ಮಾಡಿಬಿಡುವನು. ಅದು ಮೊದಲುಗೊಂಡು ಮಾಹಿಷ್ಮತಿ ಪಟ್ಟಣದಲ್ಲಿ ಪುರುಷರು ತಮ್ಮ ಇಚ್ಛಾನುಸಾರವಾಗಿ ಯುವತಿಯರನ್ನು ಪಾಣಿಗ್ರಹಣ ಮಾಡಿಕೊಳ್ಳುವ ಸಾಧ್ಯತೆ ಇರಲಿಲ್ಲ. ಯುವತಿಯರು ಇಚ್ಛಿಸಿದರೆ ಮಾತ್ರವೇ ಪಾಣಿಗ್ರಹಣ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಸ್ತ್ರೀಯರ ಸ್ವೇಚ್ಛೆಯಿಂದಿರುತ್ತಾ ತಮಗೆ ಇಷ್ಟರಾದವರನ್ನು ವರಿಸುತ್ತಿದ್ದರು. ಯಾಕಂದರೆ ಯಜ್ಞೇಶ್ವರನು ಸುಟ್ಟು ಬಿಡ್ತಾನೆ. ಮಿಕ್ಕಿದ ರಾಜ್ಯದಲ್ಲಿ ಹೆಣ್ಮಕ್ಳನ್ನು ಕಿಡ್ನಾಪ್ ಮಾಡಿಕೊಂಡು ಸ್ವಯಂವರ ಇಟ್ಕೊಂಡೆಲ್ಲ ಇದು ಮಾಡ್ತಾಯಿದ್ರು. ಈ ರಾಜ್ಯದಲ್ಲಿ ಮಾತ್ರ ಸ್ತ್ರೀಯರಿಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ, ಸ್ತ್ರೀಯರ ಕೈಯಲ್ಲೇ ಪವರ್ ಇರುತ್ತೆ. ಅದಕ್ಕೆ ಮಿಂಚು ಯಾರಾದರೂ ಏನಾದರೂ ಮಾಡೋಕ್ಕೆ ಹೋದರೆ ಈ ಯಜ್ಞೇಶ್ವರ ಸುಟ್ಟು ಬಿಡ್ತಾನೆ. ಸ್ತ್ರೀಯರು ಸ್ವೇಚ್ಛಾಚಾರಿಗಳಾಗಿದ್ದರೂ ದೋಷಭಾಗಿಗಳಾಗುವುದಿಲ್ಲವೆಂಬ ಯಜ್ಞೇಶ್ವರನ ವರವೇ ಅದಕ್ಕೆ ಕಾರಣವಾಗಿದ್ದಿತು. ಶತ್ರುರಾಜರು ಅಗ್ನಿಯ ಭಯದಿಂದಾಗಿ ಮಾಹಿಷ್ಮತಿ ಪಟ್ಟಣದ ಮೇಲೆ ಆಕ್ರಮಣ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟರು. ಅದರಿಂದಾಗಿ ನೀಲರಾಜನಿಗೆ ಶತ್ರುಗಳಿಂದ ಭಯವೆಂಬುದೇ ಇರಲಿಲ್ಲ. ಸಹದೇವನ ಸೈನ್ಯದ ಮೇಲೆ ಅಗ್ನಿದೇವನ ಜ್ವಾಲೆಗಳು ಆವರಿಸಿದವು. ಸೈನಿಕರು ಭಯದಿಂದ ವಿಹ್ವಲರಾದರು. ಅದನ್ನು ಕಂಡು ಧರ್ಮಾತ್ಮನಾದ ಸಹದೇವನು ಧೈರ್ಯಗೆಡಲಿಲ್ಲ. ಕೈಕಾಲುಗಳನ್ನು ತೊಳೆದುಕೊಂಡು ಶುದ್ಧಾಚಮನವನ್ನು ಮಾಡಿ ಪರಿಶುದ್ಧನಾಗಿ ಪರ್ವತದಂತೆ ಸುಸ್ಥಿರವಾಗಿ ನಿಂತು ಯಜ್ಞೇಶ್ವರನನ್ನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ಕಪ್ಪಾದ ಧೂಮದಿಂದ ಆವೃತನಾಗಿರುವ ಯಜ್ಞೇಶ್ವರನೇ, ನಿನಗೆ ನಮಸ್ಕಾರವು. ಮಹಾನುಭಾವ, ನಿನ್ನ ಸಲುವಾಗಿಯೇ ಈ ಮಹಾಯಾಗವನ್ನು ಮಾಡಲು ಉಪಕ್ರಮಿಸಿದ್ದೇವೆ. ಅಗ್ನಿಮುಖಾವೈ ದೇವಾಹ ಎಂದು ಶ್ರುತಿಗಳು ಸಾರುತ್ತವೆ. ನೀನು ಸಮಸ್ತ ದೇವತೆಗಳಿಗೂ ಮುಖ ಸ್ವರೂಪನಾಗಿರುವೆ. ನಾವು ಕೊಡೋ ಹವಿಷ್ಯ ಪ್ರತಿಯೊಂದು ಅಗ್ನಿನೇ ತಗೊಂಡೋಗಿ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾನೆ. ಯಜ್ಞವು ನೀನೇ ಆಗಿರುವೆ. ನೀನು ಪ್ರಪಂಚದ ಎಲ್ಲ ವಸ್ತುಗಳನ್ನು ಪವಿತ್ರಗೊಳಿಸುವ ಶಕ್ತಿಯುಳ್ಳವನಾದುದರಿಂದ ಪಾವಕನೆಂಬ ಅಭಿಧಾನವನ್ನು ಪಡೆದಿರುವೆ. ಯಜ್ಞಯಾಗಾದಿಗಳಲ್ಲಿ ನಿನಗರ್ಪಿಸುವ ಹವಿಷ್ಯನ್ನು ದೇವತೆಗಳಿಗೆ ಒಯ್ಯುವುದರಿಂದ ನಿನ್ನನ್ನು ಹವ್ಯವಾಹನನೆಂದು ಕರೆಯುತ್ತಾರೆ. ಚತುರ್ವೇದಗಳು ಪ್ರಾದುರ್ಭೂತವಾಗಿರುವುದು ನಿನಗಾಗಿಯೇ. ಮಹಾನುಭಾವನೆ, ಜಾತವೇದಾಹ ಎಂಬ ಪವಿತ್ರ ನಾಮವು ಈ ವಿಷಯವನ್ನು ಸ್ಪಷ್ಟಪಡಿಸಿದೆ. ನಿನ್ನನ್ನು ಚಿತ್ರಭಾನು, ಸುರೇಶ, ಅನಲ ಎಂಬ ಪವಿತ್ರ ನಾಮಗಳಿಂದಲೂ ಕರೆಯುವರು. ನೀನು ಜ್ವಾಲೆಗಳ ಮೂಲಕ ಸ್ವರ್ಗದ್ವಾರವನ್ನು ಸ್ಪರ್ಶಿಸುವೆ. ಇದರಿಂದಲೇ ನಿನಗೆ ಹುತಾಶ, ಜ್ವಲನ, ಶಿಖಿ ಎಂಬ ನಾಮಧೇಯಗಳು ಉಕ್ತವಾಗಿವೆ. ಪೂಜ್ಯನೇ, ವೈಶ್ವಾನರನು ನೀನೇ ಆಗಿರುವೆ. ಪಿಂಗೇಶ, ಪ್ಲವಂಗ, ಭೂರಿ ತೇಜಸ ಎಂಬ ಪವಿತ್ರ ನಾಮಗಳು ನಿನಗೆ ಹೇಳಲ್ಪಟ್ಟಿವೆ. ಕುಮಾರಸ್ವಾಮಿಗೆ ಜನ್ಮದಾತನೂ ನೀನು. ಇದರಿಂದಲೇ ನಿನ್ನನ್ನು ರುದ್ರಗರ್ಭನೆಂದು ಹಿರಣ್ಯಕೃತ್ ಎಂದು ಕರೆಯುತ್ತಾರೆ. ಭೋ ಅಗ್ನಿದೇವ, ನೀನು ನನಗೆ ತೇಜಸ್ಸನ್ನು ದಯಪಾಲಿಸು. ವಾಯುದೇವನು ನನ್ನ ಪ್ರಾಣಗಳನ್ನು ರಕ್ಷಿಸಲಿ. ಪೃಥ್ವಿಯು ನನಗೆ ಪರಾಕ್ರಮವನ್ನೀಯಲಿ. ಜಲಾಧಿಪತಿಯು ಮಂಗಳವನ್ನುಂಟು ಮಾಡಲಿ. ನೀರಿಗೆ ಗರ್ಭಪ್ರಾಯನಾಗಿರತಕ್ಕವನೇ, ನೀರಿನ ಉತ್ಪತ್ತಿಗೆ ಕಾರಣನಾದವನೇ, ಮಹಾಸತ್ವವುಳ್ಳವನೇ, ಜಾತವೇದನೇ, ಸುರೇಶ್ವರನೇ, ನೀನು ದೇವತೆಗಳೆಲ್ಲರಿಗೂ ಮುಖಪ್ರಾಯನು. ನೀನು ಸತ್ಯವಚನದಿಂದ ನನ್ನನ್ನು ಪೂತನನ್ನಾಗಿ ಮಾಡು. ಅನೇಕ ಮಹರ್ಷಿಗಳಿಂದಲೂ ಬ್ರಾಹ್ಮಣರಿಂದಲೂ ದೇವಾಸುರರಿಂದಲೂ
ಯಜ್ಞಯಾಗಾದಿಗಳಲ್ಲಿ ಅನುದಿನವೂ ಆಹುತಿಪೂರ್ವಕವಾಗಿ ಅರ್ಚಿಸಲ್ಪಡುವ ಅಗ್ನಿದೇವನೇ, ನೀನೇ ನನ್ನನ್ನು ಸತ್ಯವಾಕ್ಯನಿಂದ ಉದ್ಧರಿಸು. ಧೂಮಕೇತು, ಶಿಖಿ ಎಂಬ ಪವಿತ್ರ ನಾಮಗಳನ್ನು ಹೊಂದಿರುವ ಪಾಪಹರನಾದ ಅನಿಲ ಸಂಭವನಾದ ಸಕಲ ಪ್ರಾಣಿಗಳ ಹೃದಯಗಳಲ್ಲಿಯೂ ಜಠರಾಗ್ನಿಯ ರೂಪದಲ್ಲಿ ಸರ್ವದಾ ನಿಗೂಢನಾಗಿ ಕುಳಿತಿರುವ ಮಹಾನುಭಾವನೇ, ನನ್ನನ್ನು ಸತ್ಯವಚನದಿಂದ ಪರಿಶುದ್ಧನನ್ನಾಗಿ ಮಾಡು. ಅಗ್ನಿದೇವ, ನಿನ್ನನ್ನು ನಾನು ಆದರಪೂರ್ವಕವಾಗಿ ಪರಿಶುದ್ಧನಾಗಿ ಸ್ತೋತ್ರ ಮಾಡುತ್ತಿದ್ದೇನೆ. ನೀನು ನನಗೆ ದಯಮಾಡಿ ತುಷ್ಟಿಯನ್ನು, ಪುಷ್ಟಿಯನ್ನು, ತಿಳಿವಳಿಕೆಯನ್ನು, ಪ್ರೀತಿಯನ್ನು ಅನುಗ್ರಹಿಸುವವನಾಗು. ಜನಮೇಜಯ, ಸಹದೇವನ ಮುಖಾರವಿಂದದಿಂದ ಹೊರಟ ಈ ಅಗ್ನಿಮಂತ್ರವನ್ನು ಪಠಿಸಿ ಜಿತೇಂದ್ರಿಯರಾಗಿ ಯಾರು ಯಜ್ಞೇಶ್ವರನಿಗೆ ಹೋಮ ಮಾಡುತ್ತಾರೆಯೋ ಅವರ ಶ್ರೇಯಪ್ರೇಯಗಳನ್ನು ಪಡೆದು ಸರ್ವ ಪಾಪಗಳಿಂದಲೂ ವಿಮುಕ್ತರಾಗುತ್ತಾರೆ. ಕೇವಲ ಈಗ ಏನು ಸಂಸ್ಕೃತ ಶ್ಲೋಕದಲ್ಲಿ ಇದೊಂದು ಸ್ತುತಿ ಮಾಡಿದನಲ್ಲ, ಈ ಸ್ತುತಿಯನ್ನು ಅಗ್ನಿದೇವರಿಗೆ ಮಾಡಿದ್ರೆ ನಾವು ಕೇಳಿದವ್ರಿಗೂ ಪುಣ್ಯ ಇದು. ಸಹದೇವನು ಪುನಃ ಅಗ್ನಿಯನ್ನು ಸ್ತುತಿಸಿದನು. ದೇವದೇವ, ಹವ್ಯವಾಹನನೆಂದು ಪ್ರಸಿದ್ಧನಾಗಿರುವ ನೀನು ಹವ್ಯಕ್ಕೆ ಕಾರಣಭೂತವಾದ ಯಜ್ಞಕ್ಕೆ ತಡೆ ಮಾಡುವುದು ಖಂಡಿತವಾಗಿಯೂ ಯೋಗ್ಯವಲ್ಲ. ಹೀಗೆ ಸ್ತೋತ್ರ ಮಾಡಿದ ಸಹದೇವನು ಜ್ವಾಲೆಗಳನ್ನು ಸುತ್ತಲೂ ಹರಡುತ್ತಿದ್ದ ಅಗ್ನಿದೇವನಿಗೆ ಅಭಿಮುಖನಾಗಿ ಅನುದ್ವಿಗ್ನನಾಗಿ ಸೈನಿಕರ ಮಧ್ಯದಲ್ಲಿ ಕುಶಾಸನದ ಮೇಲೆ ಕುಳಿತು ಅಗ್ನಿದೇವನನ್ನು ಪುನಃ ಪುನಃ ಧ್ಯಾನ ಮಾಡುತ್ತಿದ್ದನು. ಸಮುದ್ರ ರಾಜನು ತನ್ನ ಉಬ್ಬರವಿಳಿತಗಳ ಕಾಲದಲ್ಲಿ ದಡವನ್ನು ಮೀರಿ ಪ್ರವಹಿಸಿದಂತೆ ಅಗ್ನಿದೇವನು ದರ್ಭಾಸನದಲ್ಲಿ ಕುಳಿತಿದ್ದ ಸಹದೇವನನ್ನು ಅತಿಕ್ರಮಿಸಿ ಬರಲಿಲ್ಲ. ದಯಾಮಯನಾದ ಅಗ್ನಿದೇವನು ಸಶರೀರನಾಗಿ ಸಹದೇವನ ಬಳಿಗೆ ಬಂದು ಅವನನ್ನು ಪ್ರಿಯೋಕ್ತಿಗಳಿಂದ ಸಂತೈಸುತ್ತಾ ಹೇಳಿದನು. ಕುರುವಂಶ ಪ್ರದೀಪನೇ, ಮೇಲೇಳು. ನಾನು ನಿನ್ನನ್ನು ಪರೀಕ್ಷಲೊಸಗೆ ಹೀಗೆ ಮಾಡಿದೆನು. ನಿನ್ನ ಧ್ಯೇಯೋದ್ದೇಶಗಳೆಲ್ಲವೂ ನನಗೆ ತಿಳಿದಿರುವುದು. ಧರ್ಮಜನ ಸಂಕಲ್ಪವೇನೆಂಬುದು ನನಗೆ ತಿಳಿದಿರುವುದು. ಆದರೆ ನೀಲರಾಜನ ವಂಶೀಯರ ಈ ರಾಜ್ಯದಲ್ಲಿ ಆಳುವ ಪರ್ಯಂತವೂ ನಾನು ಈ ರಾಜ್ಯದ ರಕ್ಷಣಾ ಭಾರವನ್ನು ವಹಿಸಿರುವೆನು. ಹೀಗೆಂದು ಮಾತ್ರಕ್ಕೆ ನಿನ್ನನ್ನು ಸೋಲಿಸಿಬಿಡುವನೆಂದು ಭಾವಿಸಬೇಡ. ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡುವೆನು. ಅಗ್ನಿದೇವನ ಆಶ್ವಾಸನೆಯಿಂದ ಸಂತಸಗೊಂಡ ಸಹದೇವನು ದರ್ಭಾಸನದಿಂದ ಮೇಲೆದ್ದು ಅಗ್ನಿದೇವನನ್ನು ಯಥೋಚಿತವಾಗಿ ಉಪಚರಿಸಿದನು. ಸಂತುಷ್ಟನಾದ ಯಜ್ಞೇಶ್ವರನು ಅಭಯಹಸ್ತವನ್ನು ತೋರುತ್ತಾ ಅದೃಶ್ಯನಾದನು. ಸ್ವಲ್ಪ ಹೊತ್ತಿನಲ್ಲಿ ಅಗ್ನಿದೇವನ ಆಜ್ಞಾನುಸಾರವಾಗಿ ನೀಲರಾಜನು ಅರ್ಘ್ಯಪಾದ್ಯಾದಿಗಳನ್ನು ಅನರ್ಘವಾದ ವಸ್ತ್ರಾಭರಣಗಳನ್ನು ತಂದು ಸಹದೇವನನ್ನು ಉಪಚರಿಸಿದನು. ಸಹದೇವನು ಎಲ್ಲವನ್ನು ಸ್ವೀಕರಿಸಿ ಯುಧಿಷ್ಠಿರನಿಗೆ ಕಪ್ಪು ಕೊಡಲು ಹೇಳಿ ನೀಲರಾಜನನ್ನು ಯುಧಿಷ್ಠಿರನ ಆಶ್ರಿತ ರಾಜನನ್ನಾಗಿ ಮಾಡಿಕೊಂಡು ಮುಂದೆ ಇನ್ನೂ ದಕ್ಷಿಣ ದಿಕ್ಕಿನೆಡೆಗೆ ದಂಡಯಾತ್ರೆ ಹೊರಟನು. ಅಮಿತೋಜಸ್ಕನಾದ ತ್ರಿಪುರಾಧಿಪತಿಯನ್ನು ಸೋಲಿಸಿದ ನಂತರದಲ್ಲಿ ಸಹದೇವನು ಪೌರವ ರಾಜ್ಯಕ್ಕೆ ಹೋಗಿ ಅಲ್ಲಿಯ ರಾಜನನ್ನು ಆಶ್ರಿತನನ್ನಾಗಿ ಮಾಡಿಕೊಂಡು ಮುಂದೆ ಕೌಶಿಕಾಚಾರ್ಯನಾದ ಆಕೃತಿ ಎಂಬುವನನ್ನು ಸೋಲಿಸಿ ಸೌರಾಷ್ಟ್ರಕ್ಕೆ ಹೋಗಿ ಸೌರಾಷ್ಟ್ರಕ್ಕೆ ಗುಜರಾತನ ನಂತರ ಸೌರಾಷ್ಟ್ರ ಮಹಾರಾಷ್ಟ್ರನೇ ಅನಿಸುತ್ತೆ. ಹೋಗಿ ಅಲ್ಲಿಯ ರಾಜನನ್ನು ತನ್ನ ಅಧೀನನನ್ನಾಗಿ ಮಾಡಿಕೊಂಡನು. ಸೌರಾಷ್ಟ್ರ ದೇಶದ ರಾಜಧಾನಿಯಲ್ಲಿ 1-2 ದಿನಗಳು ಬಿಡಾರ ಮಾಡಿ ತನ್ನ ರಾಯಭಾರಿಯನ್ನು ಭೋಜಕಟ ಎಂಬ ರಾಜ್ಯಕ್ಕೆ ಅಧಿಪತಿಯಾದ ರುಕ್ಮಿರಾಜನ ಬಳಿಗೂ ಅವನ ತಂದೆಯಾದ ಮೇಧಾವಿಯಾದ ಭೀಷ್ಮಕನ ಬಳಿಗೂ ಕಳುಹಿಸಿಕೊಟ್ಟನು. ರಾಯಭಾರಿಯಿಂದ ವಿಷಯಗಳೆಲ್ಲವನ್ನೂ ಗ್ರಹಿಸಿದ ನಂತರ ರುಕ್ಮಿರಾಜನು ತನ್ನ ಮತ್ತು ಪಾಂಡವರ ಹಿತಚಿಂತಕನಾದ ಶ್ರೀಕೃಷ್ಣನ ಬಾಂಧವ್ಯವನ್ನು ಸ್ಮರಿಸಿದವನಾಗಿ ಯುಧಿಷ್ಠಿರನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಧನ ಕನಕ ವಸ್ತುಗಳನ್ನು ಕಪ್ಪ ಕಾಣಿಕೆಯನ್ನಾಗಿ ಸಹದೇವನಿಗೆ ಕಳಿಸಿಕೊಟ್ಟನು. ಸಹದೇವನು ರುಕ್ಮಿರಾಜನು ಕಳುಹಿಸಿದ ಅನರ್ಘ ವಸ್ತುಗಳೆಲ್ಲವನ್ನೂ ತೆಗೆಸಿಕೊಂಡು ಮುಂದೆ ಇನ್ನೂ ದಕ್ಷಿಣಕ್ಕೆ ಹೋಗಿ ಶೂರ್ಪಾರಕ ತಾಲಕಾಟ ದೇಶಗಳನ್ನು ಜಯಿಸಿ ದಂಡಕಾರಣ್ಯ ಪ್ರದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡನು.
ಆಂಧ್ರದಲ್ಲಿ ಎಂಟ್ರಿ ಕೊಟ್ಟವನು ಇನ್ನೇನು ದಂಡಕಾರಣ್ಯ ಅಂದರೆ ಛತ್ತೀಸ್ಗಢದಿಂದ ಸ್ಟಾರ್ಟ್ ಆಗಿ ಇನ್ನು ಆಂಧ್ರಗೆ ಎಂಟ್ರಿಗೆ ಬರುತ್ತೆ. ಅನಂತರದಲ್ಲಿ ಸಹದೇವನು ಸಮುದ್ರ ತೀರ ಪ್ರದೇಶದಲ್ಲಿದ್ದ ಅನೇಕ ಮ್ಲೇಚ್ಛರಾಜರನ್ನು, ನಿಷಾದರನ್ನು, ರಾಕ್ಷಸರನ್ನು, ಪ್ರಾವರನ್ ಎಂಬುವರನ್ನು, ನರರಾಕ್ಷಸರಾದ ಕಾಲಮುಖೇರೆಂಬುವರನ್ನು, ಕೋಲಗಿರಿಯ ಪ್ರದೇಶದಲ್ಲಿದ್ದ ಕಾಡು ಜನರ ನಾಯಕರನ್ನು, ಸುರಭಿ ಎಂಬ ಪಟ್ಟಣದ ಅಧಿಪತಿಯನ್ನು, ತಾಮ್ರ ಎಂಬ ಹೆಸರಿನ ದ್ವೀಪವನ್ನು, ರಾಮಕವೆಂಬ ಪರ್ವತವನ್ನು, ತಿಮಿಂಗಳನೆಂಬ ರಾಜನನ್ನು, ಏಕಪಾದಾರವೆಂಬುವರನ್ನು, ಕೇರಳ ದೇಶದ ಕಾಡು ಜನರನ್ನು, ಕೇರಳ ದೇಶದಲ್ಲಿ ಸಂಜಯಂತಿ ಎಂಬ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡು, ಪಾಖಂಡ ಮತ್ತು ಕರಹಾಟಕವೆಂಬ ಪ್ರದೇಶಗಳನ್ನು ದೂತರ ಮೂಲಕ ಸಂದೇಶ ಕಳಿಸುವಿಕೆಯಿಂದಲೇ ಗೆದ್ದು ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡನು. ಅಲ್ಲಿಂದ ಮುಂದೆ ಸಹದೇವನು ದಂಡಯಾತ್ರೆ ಹೊರಟ ಪಾಂಡ್ಯರನ್ನು, ತಮಿಳುನಾಡು, ಪಾಂಡ್ಯರನ್ನು, ದ್ರಾವಿಡರನ್ನು, ಉಂಡ್ರ ಕೇರಳರನ್ನು, ಆಂಧ್ರರನ್ನು, ಆಂಧ್ರ ದೇಶದಲ್ಲೂ ಕೂಡ ತಾಳವರನ್ನು, ಕಲಿಂಗರನ್ನು, ಒಡಿಶಾ ಉತ್ಕರ್ಷಣರನ್ನು ತನ್ನ ಅಧೀನರನ್ನಾಗಿ ಮಾಡಿಕೊಂಡು ಯಥೇಚ್ಛವಾಗಿ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿದನು. ಬಳಿಕ ಸಹದೇವನು ದಕ್ಷಿಣ ಸಮುದ್ರದ ತೀರ ಪ್ರದೇಶದಲ್ಲಿ ಹಿಡಿಂಬೆಯ ಮಗನಾದ ಘಟೋತ್ಕಚನನ್ನು ಲಂಕಾದ್ವೀಪದಲ್ಲಿ ರಾಜನಾಗಿದ್ದ ವಿಭೀಷಣನ ಬಳಿಗೆ ರಾಯಭಾರಿಯನ್ನಾಗಿ ಕಳಿಸಿಕೊಟ್ಟನು. ಶ್ರೀಲಂಕಾನು ಕೂಡ ಬಿಟ್ಟಿಲ್ಲ. ಮಹಾಮೇಧಾವಿಯಾದ ವಿಭೀಷಣನು ಕೂಡ ಎಲ್ಲವೂ ಕಾಲಾನುಗುಣವಾಗಿಯೇ ಇದೆ ಎಂದು ಭಾವಿಸಿ ಯುಧಿಷ್ಠಿರನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡವನಾಗಿ ಯಥೇಚ್ಛವಾಗಿ ಕಪ್ಪ ಕಾಣಿಕೆಗಳನ್ನು ಕಳಿಸಿಕೊಟ್ಟನು. ಅವುಗಳೆಲ್ಲವನ್ನೂ ಸ್ವೀಕರಿಸಿದ ಸಹದೇವನು ಸಂತುಷ್ಟ ಹೃದಯನಾಗಿ ರಾಜಧಾನಿಗೆ ಹಿಂದಿರುಗಿದನು. ಜನಮೇಜಯ, ಮೇಲೆ ಹೇಳಿದ ರೀತಿಯಲ್ಲಿ ಸಹದೇವನು ಸಾಮದಾನ ಭೇದ ದಂಡಗಳೆಂಬ ಚತುರಾಪಾಯಗಳ ಪ್ರಯೋಗಗಳಿಂದ ದಕ್ಷಿಣ ದಿಕ್ಕಿನ ರಾಜರೆಲ್ಲರನ್ನೂ ಗೆದ್ದು ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಯುಧಿಷ್ಠಿರನ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಕೃತಕೃತ್ಯನಾದನೆಂದು ಭಾವಿಸಿದೆನು. ನೆಕ್ಸ್ಟ್ ನಕುಲನು ಕೂಡ ಪಶ್ಚಿಮ ದಿಶೆಗೆ ಗುಜರಾತು ಈ ಕಡೆ ಹೋಗ್ತಾನೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.